press the bell icon on the YouTube app and never miss another update. Hi, my dear students. In the last class, we discussed the concepts regarding variation of acceleration due to gravity with latitude, especially with variation with due to radius and due to the acceleration of the earth. ಅದನ್ನು ಡಿಸ್ಕಷನ್ ಮಾಡಿದ್ವಿ. ಅದರ ಮೇಲೆ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿದ್ದೆ ಆ್ಯಂಡ್ ನಿಮ್ಗೊಂದು ಪ್ರಾಬ್ಲಮ್ ಕೂಡ ಹೋಮ್ವರ್ಕ್ ಕೊಟ್ಟಿದ್ದೆ, ಅದನ್ನು ಹಿಂಟ್ಸ್ ಕೂಡ ಕೊಟ್ಟೋಗಿದ್ದೆ. ಅಗ್ರಿ? ಸೊ ಇವತ್ತಿನ ಕ್ಲಾಸಲ್ಲಿ we can continue with a new concept, that is gravitational field and gravitational field intensity, gravitational potential and gravitational potential energy. So first ನೋಡೋಣ gravitational field ಮತ್ತೆ gravitational field intensity concepts discussion ಆದ್ಮೇಲೆ if you having any time we can enter into the another concept, gravitational potential and gravitational potential energy. Clear? So while we go for the gravitational field, you know that every object will attract with another object in the universe, that is due to gravitational force. But ಇಲ್ಲಿ ನಾನು gravitational field ಅಂತ ಕರಿಬೇಕು ಅಂತಂದ್ರೆ I consider with an object, okay, that object having a mass m. Okay, what is gravitational field means? Simple, the surrounding region of an object, okay, body, substance ಆಗಿರಬಹುದು, body ಆಗಿರಬಹುದು. Gravitation field is the surrounding space ಅಥವಾ space around the given object in which a mass of a body will experience as a force. ಅದು ಯಾವ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು? ಗ್ರಾವಿಟೇಷನಲ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಓಕೆ, ಆರ್ ಅಟ್ರಾಕ್ಟಿವ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ನಾನು ತಗೊಂಡಿರೋ ಆಬ್ಜೆಕ್ಟ್ ನ ಸರೌಂಡಿಂಗ್ ಸ್ಪೇಸ್ ನ ತಗೊಂಡಿದ್ದೀನಿ. ಈ ಸ್ಪೇಸ್ ಒಳಗಡೆ ಒಂದು ಆಬ್ಜೆಕ್ಟ್ ನ ಪ್ಲೇಸ್ ಮಾಡ್ತಾ ಇದೀನಿ. ಸ್ಮಾಲ್ ಎಂ ಅಂತ ಏನೋ ಮಾಸ್ ನ ಆಬ್ಜೆಕ್ಟ್ ನ ಪ್ಲೇಸ್ ಮಾಡ್ತಾ ಇದೀನಿ. ಈ ಮಾಸು ಈ ಆಬ್ಜೆಕ್ಟ್ ಇಂದ ಯಾವ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು? ಇವರಿಬ್ಬರ ಮಧ್ಯದಲ್ಲಿ ಈ ಆಬ್ಜೆಕ್ಟ್ ಅಟ್ರಾಕ್ಟಿವ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದ್ರೆ ಆ ರೀಜನ್ ಒಳಗಡೆ ಏನಿಲ್ಲ ಅಂತ ಅರ್ಥ, ಫೀಲ್ಡ್ ಇಲ್ಲ ಅಂತ. ಅಂದ್ಮೇಲೆ ತಾನು ತಗೊಂಡಿರೋ ಆಬ್ಜೆಕ್ಟ್ ನ ಸುತ್ತ ಫೀಲ್ಡ್ ಇದೆ, ಅದು ಯಾವ ಫೀಲ್ಡ್ ಆಗಿರುತ್ತೆ? ಗ್ರಾವಿಟೇಷನಲ್ ಫೀಲ್ಡ್ ಆಗಿರುತ್ತೆ. ಸಿಂಪಲ್. ಸೊ ಗ್ರಾವಿಟೇಷನಲ್ ಫೀಲ್ಡ್ ಇಸ್ ದ ಸ್ಪೇಸ್ ಅರೌಂಡ್ ದ ಆಬ್ಜೆಕ್ಟ್, a space around the body at which an test mass will experience a force. A test mass will experience a force is known as which field? Gravitational field. ಸರ್ ಹಾಗಾದ್ರೆ ಗ್ರಾವಿಟೇಷನ್ ಫೀಲ್ಡ್ ಈ ಸ್ಪೇಸ್ ಬಿಟ್ಟು ಹೊರಗಡೆ ಹೋಗ್ತಾ ಇದೆ, ಈ ಸ್ಪೇಸ್ ಬಿಟ್ಟು ಹೊರಗಡೆ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಆ ರೀಜನ್ ಒಳಗಡೆ ಇನ್ನೊಂದು ಬೇರೆ ಆಬ್ಜೆಕ್ಟ್ ಗ್ರಾವಿಟೇಷನ್ ಫೀಲ್ಡ್ ಇರುತ್ತೆ. ಸೊ ನಾನು ತಗೊಂಡ್ರ ಆಬ್ಜೆಕ್ಟ್ ಗೆ ಇದ್ರ ಸುತ್ತ ಯಾವ ಫೀಲ್ಡ್ ಇದೆ ಇರುತ್ತೆ? ಗ್ರಾವಿಟೇಷನ್ ಫೀಲ್ಡ್ ಇದೆ ಇರುತ್ತೆ. ಕ್ಲಿಯರ್? ಇದು ಮೊದಲನೇ ಪಾಯಿಂಟ್. ಅಂಡ್ ಸೆಕೆಂಡ್ ಕಂಡೀಷನ್, ಗ್ರಾವಿಟೇಷನ್ ಫೀಲ್ಡ್ ತಗೊಂತಾ ಇದೀವಿ ಅಂದ್ರೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಇದನ್ನ ಯೂನಿಟ್ ಮಾಸ್ ಅಂತ ಕರಿತೀನಿ. ಒಂದು ಯೂನಿಟ್ ಮಾಸ್, ಆ ಯೂನಿಟ್ ಮಾಸ್ ನ ಟೆಸ್ಟ್ ಮಾಸ್ ಅಂತ ತಗೊಂತಾ ಇದ್ದೀನಿ. ಟೆಸ್ಟ್ ಮಾಸ್. ಇಲ್ಲಿ ನಾನು ತಗೊಂತಿರೋ ಆಬ್ಜೆಕ್ಟ್ ಟೆಸ್ಟ್ ಮಾಸ್ ನ ಚೂಸ್ ಮಾಡ್ತಾ ಇದೀನಿ. ಈ ಟೆಸ್ಟ್ ಮಾಸ್ ಪರ್ ಯೂನಿಟ್ ಮಾಸ್ ಅಂತ ತಗೊಳ್ತೀವಿ. ಇದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಅಂತಂದ್ರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿಸ್ ಮಾಸ್ ಪರ್ ಯೂನಿಟ್ ಮಾಸ್. ಆ ಕಂಡೀಷನ್ ನ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ, ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಅಥವಾ ಗ್ರಾವಿಟೇಷನಲ್ ಫೀಲ್ಡ್ ಸ್ಟ್ರೆಂತ್ ಅಂತ ಕೂಡ ಕರೀತಾರೆ. ಸೊ ಏನು ಗ್ರಾವಿಟೇಷನಲ್ ಫೀಲ್ಡ್ ಸ್ಟ್ರೆಂತ್ ಅಂದ್ರೆ ಬಹಳ ಸಿಂಪಲ್. ಓಕೆ, ಅಮೌಂಟ್ ಅದನ್ನ ಡಿನೋಟ್ ಮಾಡೋ ಸಿಂಬಲ್ ಐ ಅಂತ ತಗೋತೀವಿ. ಸಮ್ಟೈಮ್ಸ್ ಕೆಲವು ಬುಕ್ ಅಲ್ಲಿ ಇ ಅಂತ ಕೊಟ್ಟಿರ್ತಾರೆ, ಸಮ್ಟೈಮ್ಸ್ ನಾನು ಇಲ್ಲಿ ಐ ಅಂತ ಯೂಸ್ ಮಾಡ್ತೀನಿ. ಇಂಟೆನ್ಸಿಟಿ, ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಡಿನೋಟ್ ಬೈ ಸಿಂಬಲ್ ಐ. ದ ಅಮೌಂಟ್ ಆಫ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಯೂನಿಟ್ ಮಾಸ್ ಇನ್ ಗ್ರಾವಿಟೇಷನಲ್ ಫೀಲ್ಡ್ ಇಸ್ ನೋನ್ ಆಸ್ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ. ಹೇಳ್ಬೋದಾ? ಅಮೌಂಟ್ ಆಫ್. ಸೊ ಡೆಫಿನೇಷನ್ ಹೇಳ್ಬೇಕಾದ್ರೆ ಒಂದ್ ಸ್ವಲ್ಪ ಸೆಂಟೆನ್ಸ್ ನ ಸೇರಿಸಬೇಕಾಗುತ್ತೆ. ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ದ ಗ್ರಾವಿಟೇಷನಲ್ ಫೀಲ್ಡ್ ಅಥವಾ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎ ಪಾಯಿಂಟ್ ಇನ್ ಗ್ರಾವಿಟೇಷನಲ್ ಫೀಲ್ಡ್ ಈಸ್ ಡಿಫೈನ್ಡ್ ಆಸ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಟೆಸ್ಟ್ ಮಾಸ್. ಓಕೆ, ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಟೆಸ್ಟ್ ಮಾಸ್. ಸೊ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಟೆಸ್ಟ್ ಮಾಸ್ ಅಟ್ ದಟ್ ಪಾಯಿಂಟ್. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ಪಾಯಿಂಟ್ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈ ಪಾಯಿಂಟ್ ಅಲ್ಲಿ ಒಂದು ಮಾಸ್ ನ ಪ್ಲೇಸ್ ಮಾಡಿ. ದಿಸ್ ಮಾಸ್ ಇಸ್ ನಥಿಂಗ್ ಬಟ್ ಯೂನಿಟ್ ಮಾಸ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ಓಕೆ, ಸೊ ಫೋರ್ಸ್ ಪರ್ ಯೂನಿಟ್ ಮಾಸ್ will gives gravitational field intensity.
ಸೊ ಎಕ್ಸಾಕ್ಟ್ ಡೆಫಿನೇಷನ್ ನೀವು ಬರಿಬೇಕಾದ್ರೆ ಹೆಂಗ್ ಬರಿಬೇಕು? ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಆರ್ ಸ್ಟ್ರೆಂತ್ ಅಟ್ ಎ ಪಾಯಿಂಟ್ inside the or in a gravitational field is defined as amount of force experienced per unit mass. Okay, so amount of force experienced per unit mass. ಅಂದಮೇಲೆ I is equals to amount of force per unit mass. So I is equals to ಏನು ಬರುತ್ತಪ್ಪ? F by m. F ಗೆ ಯೂನಿಟ್ ಏನು? ನ್ಯೂಟನ್. m ಅಂದ್ರೇನು? ಮಾಸ್. ಸೊ ಮಾಸ್ ಯೂನಿಟ್ kg, ಮೇಲ್ಗಡೆ ಬಂದ್ರೆ ಪರ್ kg. ಸೊ ಎಸ್ ಯೂನಿಟ್ ಆಫ್ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿಗೆ ಎಸ್ ಯೂನಿಟ್ ಏನು ಬರುತ್ತೆ? ನ್ಯೂಟನ್ ಪರ್ kg. ಸೊ ನಾನೇನ್ ಮಾಡ್ತೇನೆ, ಈ ಕಾನ್ಸೆಪ್ಟ್ ನ ಸ್ವಲ್ಪ ಎಲಾಬ್ರೇಟ್ ಮಾಡಿ ನಿಮ್ಗೆ ಅರ್ಥ ಮಾಡಿಸ್ತೇನೆ. ಸೊ ಹೇಗೆ ಪರ್ ಯೂನಿಟ್ ಮಾಸ್ ಅಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಆಮೇಲೆ ಅಮೌಂಟ್ ಆಫ್ ಇಂಟೆನ್ಸಿಟಿ ಕ್ವಾಂಟಿಟಿ ಏನ್ ಬರುತ್ತೆ, ಯಾವ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಸೊ ಗ್ರಾವಿಟೇಷನಲ್ ಫೋರ್ಸ್ ಕ್ವಾಂಟಿಟಿ ಮೇಲೆ ಹೆಂಗ್ ಡಿಪೆಂಡ್ ಆಗುತ್ತೆ ಅದನ್ನ ಅಬ್ಸರ್ವ್ ಮಾಡಿ. ಓಕೆ, ಸೊ ಕನ್ಸಿಡರ್ ವಿತ್ ಅನ್ ಮಾಸ್. ನಾನು ಮಾಸ್ ನ ಕನ್ಸಿಡರ್ ಮಾಡ್ಕೋತೀನಿ. ಹ್ಯಾವಿಂಗ್ ಮಾಸ್ m ಇಸ್ ದ ಮಾಸ್ ಆಫ್ ಎ ಬಾಡಿ. ಸೊ ಇದ್ರ ಸುತ್ತ ಗ್ರಾವಿಟೇಷನ್ ಫೀಲ್ಡ್ ಇದೆ. ಸೊ ನಾನೇನ್ ಮಾಡ್ತೇನೆ, ಸುತ್ತ ಅದರಲ್ಲಿ ಗ್ರಾವಿಟೇಷನ್ ಫೀಲ್ಡ್ ತಗೊಂತೀನಿ. ಸೊ ದಿಸ್ ಇಸ್ ಸ್ಪೇಸ್ ಸರೌಂಡಿಂಗ್ ದ ಬಾಡಿ. ಈ ಪಾಯಿಂಟ್ ಅಲ್ಲಿ ಒಂದು ಮಾಸ್ ನ ಪ್ಲೇಸ್ ಮಾಡ್ತಾರೆ, ದಟ್ ಈಸ್ ಟೆಸ್ಟ್ ಮಾಸ್. ಸೊ ಟೆಸ್ಟ್ ಮಾಸ್ ನ ವ್ಯಾಲ್ಯೂ ಎಷ್ಟು? ಸ್ಮಾಲ್ m. ಕ್ಲಿಯರ್? ಈ ಸರೌಂಡಿಂಗ್ ರೀಜನ್ ಇದೆ ಅಂದ್ರೆ ದಿಸ್ ಮಾಸ್ ವಿಲ್ attracts this body, means this body will moving, means test mass will moving towards the larger mass. Larger mass ಕಡೆ ಮೂವ್ ಆಗ್ತಾ ಇದೆ ಅಂದ್ರೆ with an acceleration a ಅಷ್ಟು acceleration ಅಲ್ಲಿ ಮೂವ್ ಆಗ್ತಾ ಇದೆ. ಸೊ ಇವರಿಬ್ರು ಮಧ್ಯೆ ಡಿಸ್ಟೆನ್ಸ್ ಆಫ್ ಸಪರೇಷನ್ ಇದೆ. ಯಾವ್ದು? ಗಿವನ್ ಮಾಸ್ ಮತ್ತೆ ಟೆಸ್ಟ್ ಮಾಸ್. ದಿಸ್ ಇಸ್ ಗಿವನ್ ಮಾಸ್, ದಿಸ್ ಇಸ್ ಟೆಸ್ಟ್ ಮಾಸ್. ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ r ಅಂತ ತಗೋತಾರೆ. ಕ್ಲಿಯರ್? ಸೊ ಬೇಕಾದ್ರೆ ಇನ್ನೂ ಲಾಂಗ್ ಡಿಸ್ಟೆನ್ಸ್ ನಾವು ತಗೋಬಹುದು, ತೊಂದರೆ ಇಲ್ಲ. ನಾನು ಇಲ್ಲಿಗೆ ಒಂದು ಫಿಕ್ಸ್ ಮಾಡ್ಕೊಂಡು. ಸೊ ವೆನ್ ದಿಸ್ ಮಾಸ್ ಇಸ್ ಮೂವಿಂಗ್ ಟುವರ್ಡ್ಸ್ ಯಾವ ಮಾಸು? ಗಿವನ್ ಮಾಸ್. ಸೊ ಏನ್ ಕಂಡೀಷನ್ ಬರುತ್ತೆ? ಎಸ್ಪೆಷಲಿ ಡಿಸ್ಟೆನ್ಸ್ ಆಫ್ ಸಪರೇಷನ್ r ಇದೆ. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಸೊ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಏನ್ ಹೇಳುತ್ತೆ? F equals Gm divided by r square. ಇದು ಫಾರ್ಮುಲಾ. ಅಗ್ರಿ? So this is a standard formula of Newton's law of gravitation or universal law of gravitation. So ಈ ಫಾರ್ಮುಲಾ ಇದೆ ಅಂತಂದ್ರೆ ಡೆಫಿನಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಏನು ಹೇಳುತ್ತಪ್ಪ? ಸೊ gravitational field intensity. Gravitational field intensity. So what is the definition of gravitational field intensity? That is I is equals to force per unit mass. Then I is equals to ಏನು ಬರುತ್ತೆ? ಫೋರ್ಸ್ ವ್ಯಾಲ್ಯೂ Gm by r square into m. ಏನಾಯ್ತಪ್ಪ? ಕ್ಯಾನ್ಸಲ್. Then what is the formula? I is equals to Gm by r square. So this is the equation, especially the electric field intensity equation with respect to the gravitational force. Gm by r square. ಇಲ್ಲಿ ಅಬ್ಸರ್ವ್ ಮಾಡಿ, I is inversely proportional to r square. ಅಂದ್ರೆ as distance increases, ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಯ್ತು ಅಂತಂದ್ರೆ ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಏನಾಗ್ತಾ ಬರುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ಟು ಹೊರಗಡೆ ಹೋಗ್ತಾ ಇದೆ ಅಂದ್ರೆ ದಟ್ ಮಾಸ್, ಗಿವನ್ ಮಾಸ್ ಆರ್ ಟೆಸ್ಟ್ ಮಾಸ್ ಡಸಂಟ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್. ಕ್ಲಿಯರ್? ಎಸ್. ದಟ್ಸ್ ವೈ intensity, electric field intensity is inversely proportional to r square, directly proportional to the mass, means electric field intensity depends on mass of the given body. ಅಂದ್ರೆ ಯಾವ ಬಾಡಿ ಅಟ್ರಾಕ್ಟ್ ಮಾಡುತ್ತೋ ಆ ಬಾಡಿ ಮೇಲೆ ಏನು ಡಿಪೆಂಡ್ ಆಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡಿಪೆಂಡ್ ಆಗ್ತಾ ಬರುತ್ತೆ. ಸೊ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡ್ಬೇಕಾಗಿರೋದೇನು ಅಂತಂದ್ರೆ, ಈ ಡಯಾಗ್ರಾಮ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ Gm by r square ಇದೆ. ಸೊ ನೋ ಇಶ್ಯೂ, ಪ್ರಾಬ್ಲಮ್ ಏನು ಇಲ್ಲ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ನನ್ನ ಕಂಡೀಷನ್ ತಗೋತಾ ಇದೀನಿ, ಇಫ್ it is moving with acceleration a, the test mass is moving with an acceleration a towards the larger mass or given mass. ಇಲ್ಲಿ ಅಬ್ಸರ್ವ್ ಮಾಡಿದ್ರಿ, ಅಟ್ರಾಕ್ಟ್ ಮಾಡಿದ್ಮೇಲೆ ಟೆಸ್ಟ್ ಮಾಸ್ ಲಾರ್ಜರ್ ಮಾಸ್ ಕಡೆ ಅಥವಾ ಗಿವನ್ ಮಾಸ್ ಕಡೆ ಮೂವ್ ಆಗ್ತಾ ಇದೆ. ಸೊ ಮೂವ್ ಆಗ್ತಾ ಇದೆ ಅಂದ್ಮೇಲೆ ಇಟ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ದಟ್ ಅಮೌಂಟ್ ಆಫ್ ಫೋರ್ಸ್ ವಿಚ್ ಆರ್ ಗಿವನ್ ವಿತ್ ರೆಸ್ಪೆಕ್ಟ್ ಟು ದ ನ್ಯೂಟನ್ಸ್ ಲಾ, ದಟ್ ಈಸ್ F is equals to ma. ಕ್ಲಿಯರ್? ಸೊ ಇಲ್ಲಿ ಕಂಡೀಷನ್ ಬರೀತೀನಿ, ಸಪರೇಟ್ ಕಂಡೀಷನ್. ಓಕೆ, ಅದಾದ್ಮೇಲೆ ನೀವು ಕೆಳಗಡೆ ಬರ್ಕೋಬೇಕಾಗತ್ತೆ. ಇಫ್ test mass
moving with acceleration A towards mass m due to the force exerted by m. M force exert ಮಾಡುತ್ತೆ attracting force. That's why that mass will moving, test mass is moving towards the larger mass. ಅಂದ್ರೆ ಈ ಡೈರೆಕ್ಷನ್ ಮೂವ್ ಆಗ್ತಾ ಇದೆ ಅಂದ್ರೆ I can write that F equals ಏನಂತ ಬರೀತೀನಿ m into A ಅಂತ ಬರೀತೀನಿ. Then you know the formula I is equals to in formula force per unit mass. Then F is equals to ಏನು ತಗೋತೀಯಪ್ಪ mass into acceleration divided by ಏನು ಬರುತ್ತೆ m cancel ಆಯ್ತು. ಏನು ಉಳ್ಕೊಂತು A ಉಳ್ಕೊಂತು. Then I is equals to ಏನು ಬಂದಿದೆಯಪ್ಪ A. So vector acceleration having a vector both magnitude and direction. So when we observe this ಈ ಪಾಯಿಂಟ್ ನ ಅಬ್ಸರ್ವ್ ಮಾಡಿದ್ರಿ ಅಂದ್ರೆ after the electric magnetic field gravitational field intensity concept apply ಮಾಡಿದ್ಮೇಲೆ I is equals to A ಇದೆ ಅಂತಂದ್ರೆ that is nothing but the direction of gravitational field intensity. ಸೊ ನಿಮ್ಮ ಸೀನಿಯರ್ಸ್ ಗೆ ಪಾಠ ಮಾಡಬೇಕಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸೆಪ್ಟ್ ನ ಹೇಳಿ ಮತ್ತೆ ರಿಪೀಟ್ ಆಗ್ತಾ ಇದೆ ಆ ವರ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸೆಪ್ಟ್ ಸೆಕೆಂಡ್ ಪಿ ಯು ವರೆಗೆ ಪಾಠ ಮಾಡಬೇಕಾದ್ರೆ ಮಲ್ಟಿಪಲ್ ಟೈಮ್ಸ್ ಅದು ರಿಪೀಟ್ ಆಗಿರೋದ್ರಿಂದ ಇವಾಗಲೂ ಕೂಡ ಫೀಲ್ಡ್ ಅನ್ನೋ ವರ್ಡ್ ಬಂದ ತಕ್ಷಣ ಇದು ಬಂದ್ಬಿಡುತ್ತೆ. ಸೊ ಇದು ಬಂದಿದೆ ತಪ್ಪೇನಿಲ್ಲ. ಯಾಕೆ ಸರ್ ಅಂದ್ರೆ ಇಲ್ಲಿ ನೀವು ಕಲಿತಿರೋ ಪಾಯಿಂಟ್ಸ್ ಏನಿದೆಯಲ್ಲ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಕಾನ್ಸೆಪ್ಟ್ ಇದು ನಿಮಗೆ ಸೆಕೆಂಡ್ ಇಯರ್ಗೆ ಬಂದಾಗ ಎಸ್ಪೆಷಲಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸೆಪ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸೆಪ್ಟ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಅದು ಬಂದಿದ್ದು ಕೂಡ ಒಳ್ಳೆದೇ. So gravitational field intensity na direction observe ಮಾಡಿದ್ರೆ when it is acting on the test mass by the given mass, it is always on the direction of acceleration of the body. Then acceleration direction ಇದೆ ಅಂದ್ರೆ electric field intensity is also in this direction. So confirm ಆಯ್ತು, if a test mass is moving towards the given mass, then that acceleration and direction of gravitational field intensity is same. Or what is the direction of gravitational field intensity with respect to the test mass or with respect to the given mass andre its direction is always along the direction of acceleration. So ee point ನೀವು ನೆನಪಿಟ್ಕೋಬೇಕು ಯಾವ ಕಾನ್ಸೆಪ್ಟ್ ಅಲ್ಲಿ ಎಸ್ಪೆಷಲಿ ಇನ್ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ. ಸೊ ಮೊದಲನೇ ಪಾಯಿಂಟ್ ಗ್ರಾವಿಟೇಷನಲ್ ಫೀಲ್ಡ್ ಅಂದ್ರೆ ಏನು ಗೊತ್ತಾಯ್ತು. ಸೆಕೆಂಡ್ ಪಾಯಿಂಟ್ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಆರ್ ಗ್ರಾವಿಟೇಷನಲ್ ಇಂಟೆನ್ಸಿಟಿ ಸ್ಟ್ರೆಂತ್ ಅಂದ್ರೆ ಏನು ಗೊತ್ತಾಯ್ತು. ಆಮೇಲೆ ನಾನು ತಗೊಂಡಿರೋ ಸ್ಟ್ರೆಂತ್ ಮೀಡಿಯಂ ಒಳಗಡೆ ಟೆಸ್ಟ್ ಮಾಸ್ ನ ಪ್ಲೇಸ್ ಮಾಡಿದ್ಮೇಲೆ ಇಂಟೆನ್ಸಿಟಿ ಫಾರ್ಮುಲಾ ಏನಾಗುತ್ತೆ ಅದನ್ನು ಕೂಡ ಚೆಕ್ ಮಾಡೋದು. I is equals to gm by r square. ಇದು ಪಾಯಿಂಟ್. ಸೊ ಇದೇ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ನ ವೆಕ್ಟರ್ ಫಾರ್ಮುಲಾ ಹೇಗೆ ಬರೀಬಹುದು ಅದನ್ನ ಇನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ವೆಕ್ಟರ್ ಫಾರ್ಮ್ ಆಫ್ gravitational, next point, gravitational field intensity. Vector form of gravitational field intensity, that is I is equals to gm by r square into r cap. ಇದು ನೀವು ಕೂಡ ಬರಿಬಹುದು gm by r cube into r. ಈ ಎರಡು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಮೂರು ಕೇಳಿದ್ರೆ ವೆಕ್ಟರ್ ಫಾರ್ಮ್ ಅಂತ ಕೇಳಿದ್ರೆ ಎರಡು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಓಕೆ, ದಟ್ ಇಸ್ I is equals to gm by r square into r cap ಅಥವಾ I is equals to gm by r cube into r. ಕ್ಲಿಯರ್? ಸೊ ಇಷ್ಟು ನಿಮಗೆ ಬೇಕಾಗಿರುವಂತ ಗ್ರಾವಿಟೇಷನ್ ಫೀಲ್ಡ್ ಕಾನ್ಸೆಪ್ಟ್ ಅಲ್ಲಿ ಆಗ್ಬೋದಾ. ಸೊ ಇನ್ನ ಒಂದು ಸ್ವಲ್ಪ ನಾನು ಎಕ್ಸ್ಟ್ರಾ ಸ್ವಲ್ಪ ಕಾಂಪಿಟೇಟಿವ್ ಪಾರ್ಟಿಗೆ ಬೇಕಾಗಿರೋ ಕಾನ್ಸೆಪ್ಟ್ಸ್ ನ ಹೇಳ್ಕೊಡ್ತೇನೆ. ಸೊ ಅದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳು, ವರ್ಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಯರ್? ನೋಡ. So next go for the competitive part. ಅದನ್ನ ನಾನು ನೋಟ್ ಅಂತ ಕೊಡ್ತೇನೆ ನಿಮಗೆ. ಇದರಲ್ಲಿ ಏನೇನು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್, ಇಫ್ ದ ಟೆಸ್ಟ್ ಮಾಸ್ is moving, okay, the test mass is moving with an force and that force should be equals to weight of a body. ನಾನು ಗ್ರಾವಿಟೇಷನ್ ಫೀಲ್ಡ್ ನೇ ತಗೊಂಡಿದ್ದೀನಿ. ಆ ಗ್ರಾವಿಟೇಷನ್ ಫೀಲ್ಡ್ ಕೂಡ ಟೆಸ್ಟ್ ಮಾಸ್ ಗಿವನ್ ಮಾಸ್ ಕಡೆನೇ ಮೂವ್ ಆಗ್ತಾ ಇದೆ, ಬಟ್ ದಟ್ ಬಾಡಿ test mass is moving towards the body, given body with force equals to weight. ಬಹಳ ಸಿಂಪಲ್.
This is a given body. This is the test mass. This test mass is moving towards the given body. Or given body ilide anta ankoಣ. Given body ilide anta ankoಣ. This is the test mass. This test mass is moving towards the given body downward direction anta ankoಣ. Downward direction ಹೋಗ್ತಾ ಇದೆ ಅಂತಂದ್ರೆ here the force is acting is equals to ಯಾರಿಗೆ equal ಆಗುತ್ತೆ? weight ಗೆ equal ಆಗುತ್ತೆ. ಅಂದ್ರೆ force is equals to weight ಆಯ್ತು ಅಂದ್ರೆ that F is equals to W ಗೆ equal ಆಗುತ್ತೆ and W is equals to ಏನಾಗುತ್ತಪ್ಪ? mg ಗೆ equal ಆಗುತ್ತೆ. Okay? In case if it is falling downward towards a given body. Weight. ಹಂಗೆ ತಗೊಂಡ್ರಿ ಅಂತಂದ್ರೆ we know the point in ಬರೆಯೋಣ ಇಲ್ಲಿ if the test mass is moving with force should be equals to ಯಾರಿಗೆ equal ಆಗುತ್ತೆ? equals to weight of a test mass is equals to its weight or it's equals to weight of test mass. ಇದು ಪಾಯಿಂಟ್, ಮೊದಲನೇ ಪಾಯಿಂಟ್. ಸೊ ಅಂದ್ರೆ ಟೆಸ್ಟ್ ಮಾಸ್ಗೆ ಏನು weight exact ಆಗ್ತದೆ? W is equals to mg. Then what happens to the gravitational field intensity? I is equals to F divided by m. So what is the value of F? That equals to W by m. So what is the value of W? That equals to mg by m. m ಏನಾಯ್ತು? Cancel. I is equals to ಏನಾಯ್ತು? G. Then the given body is falling or is moving with acceleration due to gravity. So downward ಆರ ತಗೋ ಅಥವಾ ಈಗಾದ್ರೂ ತಗೋ, ಈಗ ತಗೊಂಡ್ರು ಅಷ್ಟೇ. Its force is equals to ಯಾರಿಗೆ equal ಆಗುತ್ತೆ? W, that is equals to mg. Then the given test mass is moving with acceleration. That acceleration is equals to ಯಾರಿಗೆ equal ಆಯ್ತಪ್ಪ? Acceleration due to gravity. Given mass is moving with acceleration equals to acceleration due to gravity. ಯಾವಾಗ? When the test mass is moving with a force of equals to weight of the body. weight ಎಷ್ಟಿತ್ತು ಅಷ್ಟೇ ಫೋರ್ಸ್ ಅಲ್ಲಿ ಏನಾದರೂ ಬಾಡಿ ಅಟ್ರಾಕ್ಟ್ ಆಗ್ತಾ ಇತ್ತು ಅಂದ್ರೆ ಇಟ್ಸ್ gravitational field intensity should be equals to acceleration due to gravity. ಅದು ನೆನಪಿರಲಿ. acceleration due to gravity ಗೆ ಈಕ್ವಲ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಗ್ರಾವಿಟೇಷನ್ ಫೀಲ್ಡ್ ಗೆ ಬಂತು ಅಂದ್ರೆ ಏನ್ ಸೆಕೆಂಡ್ ಪಾಯಿಂಟ್? ಅದು ನನಗೆ ಯೂಸ್ಫುಲ್ ಆಗುವಂತ ಪಾಯಿಂಟ್ ಯಾವುದು ಅಂತಂದ್ರೆ ದಟ್ ಈಸ್ ಗ್ರಾವಿಟೇಷನಲ್ ಮಾಸ್, ಇನರ್ಷಿಯಲ್ ಮಾಸ್. ಇವೆರಡು ಪಾಯಿಂಟ್ ಬೇಕಾಗುತ್ತೆ. ನಾನು ಫಸ್ಟ್ ಹೇಳ್ತೀನಿ ಇನರ್ಷಿಯಲ್ ಮಾಸ್. So inertial mass is defined as, inertial mass can be defined as, very simple, the amount of force experienced. Okay, so inertial mass na choose ಮಾಡ್ತಾ ಇದೆಯಾ, force experience ಮಾಡುತ್ತೆ. Okay, experience ಮಾಡಿದ್ಮೇಲೆ it should be with some acceleration. Basically F is equals to ma ಇದೆ, but m is equals to ಏನು ಬರುತ್ತೆ? F by a ಅಂತ ಇದೆ ಅಂತಂದ್ರೆ ಅಲ್ಲಿ ಎಸ್ಪೆಷಲಿ ನೀವು ತಗೋಬೇಕಾಗಿರೋದು acceleration quantity. That is, inertial mass can be defined as amount of force experienced. Inertial mass, amount of force experienced per unit acceleration produced by the body. Amount of force experienced by the given body per unit acceleration produced. Therefore, mi is the inertial mass, amount of force, okay, force exert on the body to the acceleration produced. ಬರೀ ನಾನು ತಗೊಂತಿರೋ ಆಬ್ಜೆಕ್ಟ್ ಏನಿದೆಯಲ್ಲ ಇನರ್ಷಿಯಲ್, ಅದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗಿರುತ್ತೆ. ನಾನು ಗ್ರಾವಿಟೇಷನ್ ಫೀಲ್ಡ್ ಒಳಗಡೆ ಒಂದು ಆಬ್ಜೆಕ್ಟ್ ನ ಪ್ಲೇಸ್ ಮಾಡಿದೆ ಅಂದ್ರೆ ಆಬ್ಜೆಕ್ಟ್ ಏನಾಗುತ್ತೆ? ಇಟ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಇಟ್ ಹ್ಯಾವಿಂಗ್ ಅನ್ ಆಕ್ಸಲರೇಷನ್. ಸೊ ಈ ಒಂದು ಅಲ್ಲಿ ಫೀಲ್ಡ್ ಅಬ್ಸೆನ್ಸ್ ಇದೆ ಅಂತ ತಗೊಂಡ್ರು ಕೂಡ ಇಟ್ ಹ್ಯಾವಿಂಗ್ ಅನ್ ಇನರ್ಷಿಯಲ್ ಮಾಸ್. ದಟ್ಸ್ ವೈ inertial mass is equals to force experienced on the body or exert on the body per unit acceleration produced. ಆಮೇಲೆ mi is equals to ಏನು ಬರೀಬೋದಪ್ಪ? mi is equals to force per acceleration. mi is equals to force per acceleration. So next, third point to gravitational mass. Gravitational mass.
ಸೊ ಗ್ರಾವಿಟೇಷನಲ್ ಮಾಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್, ಸೊ ಅದನ್ನ mg ಅಂತ ತಗೋತೀನಿ. Gravitational mass can be defined as ratio of force on the body in the gravitational field, force on the body in the gravitational field, okay, per to the acceleration due to gravity, acceleration due to gravity. ಆಮೇಲೆ mg is equals to ಏನು ಬರುತ್ತಪ್ಪ, f by g. ಸೊ ಸುಮಾರು ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟ್ ಆಗಿದೆ. ಸೊ ಮ್ಯಾಕ್ಸಿಮಮ್ ಎಕ್ಸ್ಪೆರಿಮೆಂಟ್ಸ್ ಪ್ರೂವ್ಸ್ ದಟ್ ಏನಂತ ಪ್ರೂವ್ ಆಗುತ್ತೆ, inertial mass is almost equals to gravitational mass. This is a very important point. Inertial mass is almost equals to which mass? Gravitational mass. ಈ ಎರಡು ಪಾಯಿಂಟ್ ನೆನ್ಪಿಟ್ಕೋಬೇಕು. ಅಂಡ್ ಫೋರ್ತ್ ಪಾಯಿಂಟ್, ಇದೆಲ್ಲ ಕಾಂಪಿಟೇಟಿವ್ ಪಾರ್ಟ್, ನೋಟಲ್ಲಿ ಏನು ಹೇಳ್ತಾ ಇದೀನೋ ಅದೆಲ್ಲ ಕಾಂಪಿಟೇಟಿವ್ ಪಾರ್ಟ್. ಸೊ ಗ್ರಾವಿಟೇಷನಲ್ ಫೀಲ್ಡ್ಸ್ ಫಾರ್ ಡಿಫರೆಂಟ್ ಶೇಪ್ಸ್ ಆಫ್ ಆಬ್ಜೆಕ್ಟ್ ನ ತಗೊಂತಾರೆ. ಗ್ರಾವಿಟೇಷನಲ್ ಫೀಲ್ಡ್ due to uniform solid sphere, uniform solid sphere. ಸೊ ಯೂನಿಫಾರ್ಮ್ ಸಾಲಿಡ್ ಸ್ಪಿಯರ್ ಅಂತ ತಗೊಂಡ್ರಿ ಅಂತಂದ್ರೆ ಈ ಸ್ಪಿಯರ್ಗೆ ಎರಡು ಪಾಯಿಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಪಿಯರ್ ಅಂತ ನಾನು ಚೂಸ್ ಮಾಡಿದೆ ಅಂತ ಅಂದ್ರೆ, ಒಂದು ಇದಕ್ಕೆ ರೇಡಿಯಸ್ ಆರ್ ಇದೆ ಅಂತ ಅನ್ಕೊಂಡ್ರೆ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇರುತ್ತೆ, ಇನ್ನೊಂದು ಇಂಟರ್ನಲ್ ಪಾಯಿಂಟ್ ಇರುತ್ತೆ. ಒಂದು ಎಕ್ಸ್ಟರ್ನಲ್ ಪಾಯಿಂಟ್, ಇನ್ನೊಂದೇನಪ್ಪ ಇಂಟರ್ನಲ್ ಪಾಯಿಂಟ್. ಎರಡಕ್ಕೂ ಕೂಡ ಫಾರ್ಮುಲಾ ನೆನ್ಪಿಡ್ಕೋಬೇಕು. ಸೊ ಫಸ್ಟ್ ನಾನು ತಗೋತೀನಿ ಎಕ್ಸ್ಟರ್ನಲ್ ಪಾರ್ಟ್. ಓಕೆ, ಸೊ ಫೋರ್ತ್ ಪಾಯಿಂಟ್ ಒಳಗಡೆ ಚೂಸ್ ಮಾಡ್ತಾ ಇದೀನಿ. ಯಾವ ಪಾಯಿಂಟ್ ಚೂಸ್ ಮಾಡ್ತಾ ಇದೀನಿ? ಎಕ್ಸ್ಟರ್ನಲ್ ಪಾಯಿಂಟ್ ಚೂಸ್ ಮಾಡ್ತಾ ಇದೀನಿ. ಅಟ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಚೂಸ್ ಮಾಡಬೇಕಾದ್ರೆ ಡಯಾಗ್ರಾಮ್ ಇಷ್ಟೇ, ಸಿಂಪಲ್ ಡಯಾಗ್ರಾಮ್. ಪಾಯಿಂಟ್ ಪಿ. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಾಗಿರುತ್ತೆ? ಆರ್ ಅಂತ ತಗೋತೀನಿ. ಸೊ ಸ್ಪಿಯರ್ಗೆ ರೇಡಿಯಸ್ ಏನಾಗಿರುತ್ತೆ? ಕ್ಯಾಪಿಟಲ್ ಆರ್ ಆಗಿರುತ್ತೆ. ಓಕೆ, ಸೊ ವಾಟ್ ಈಸ್ ದ ಇಕ್ವೇಶನ್ ಆಫ್ gravitational field intensity? That is I is equals to gm. ಸೊ ಇದಕ್ಕೆ ಮಾಸ್ ಏನಾಗಿರುತ್ತೆ? m ಇರುತ್ತೆ. gm by r square. ಎಷ್ಟಿದೆ ಡಿಸ್ಟೆನ್ಸ್? ಆರ್ ಸ್ಕ್ವೇರ್. ಸಿಂಪಲ್. ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಏನು ಅಂದ್ರೆ, ದಿಸ್ ಡಿಸ್ಟೆನ್ಸ್ ಆರ್ ಈಸ್ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ ಆರ್. ಆರು ಯಾರಿಗಿಂತ ಜಾಸ್ತಿ ಇದೆ? ರೇಡಿಯಸ್ ಗಿಂತನೂ ಜಾಸ್ತಿ ಇದೆ. ರೇಡಿಯಸ್ ಗಿಂತನೂ ಜಾಸ್ತಿ ಇದೆ ಅಂದ್ರೆ ಒಂದು ಕನ್ಫರ್ಮ್ ಆಯ್ತು, ಐ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಯಾವ ಸ್ಕ್ವೇರ್ ಬರುತ್ತೆ? ಆರ್ ಸ್ಕ್ವೇರ್. ದೆನ್ ಗ್ರಾಜುವಲಿ ದ ವ್ಯಾಲ್ಯೂ ಈಸ್ ಡಿಕ್ರೀಸಸ್. ಗ್ರಾವಿಟೇಷನಲ್ ಫೀಲ್ಡ್ ಕ್ವಾಂಟಿಟಿ ತಗೊಂಡಿದೆ ಅಂದ್ರೆ ಆರ್ ಡಿಸ್ಟೆನ್ಸ್ ಗಿಂತ ಇನ್ನೂ ಜಾಸ್ತಿ ಹೋಗ್ತಾ ಹೋಯ್ತಂಗೆ, ಆರ್ ವ್ಯಾಲ್ಯೂ ಜಾಸ್ತಿ ಆದಂಗೆ ಗ್ರಾವಿಟೇಷನ್ ಫೀಲ್ಡ್ ಇಂಟೆನ್ಸಿಟಿ ಏನಾಗ್ತಾ ಬರುತ್ತೆ? ಡಿಕ್ರೀಸ್ ಆಗ್ತಾ ಬರುತ್ತೆ. ದಟ್ ಈಸ್ ರೆಕ್ಟಾಂಗುಲರ್ ಹೈಪರ್ಬೋಲಾ, ಡಿಕ್ರೀಸಿಂಗ್ ವ್ಯಾಲ್ಯೂ. ಇದು ಅಟ್ ಎಕ್ಸ್ಟರ್ನಲ್ ಪಾಯಿಂಟ್ಗೆ ಆಯ್ತು. ನೆಕ್ಸ್ಟ್ ಯಾವ್ದು ಚೂಸ್ ಮಾಡ್ಬೇಕಪ್ಪ? ಇಂಟರ್ನಲ್ ಪಾಯಿಂಟ್ಗೆ ತಗೋಬೇಕಾಗುತ್ತೆ. ಎಕ್ಸ್ಟರ್ನಲ್ ಪಾಯಿಂಟ್ಗೆ ಆಯ್ತು, ನೆಕ್ಸ್ಟ್ ಯಾವ್ದು ತಗೋಣ? ಇಂಟರ್ನಲ್ ಪಾಯಿಂಟ್. ಇದು ನೋಟ್ ಡೌನ್ ಮಾಡ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಇಂಟರ್ನಲ್ ಪಾಯಿಂಟ್ಗೆ ಡ್ರಾ ಮಾಡೋಣ. ಅಟ್ ಇಂಟರ್ನಲ್ ಪಾಯಿಂಟ್. ಸೊ ಇಂಟರ್ನಲ್ ಪಾಯಿಂಟ್ಗೆ ಡಯಾಗ್ರಾಮ್ ಬಹಳ ಈಸಿ. This is the radius. Okay, this is the internal point P with the distance small r. So equation I is equals to gm by r square. But ಇಲ್ಲಿ ಏನಾಗಿದೆ? r is less than capital R. r is less than capital R. Then equation becomes I is equals to gm by r cube into r. gm by r cube into r. ಯಾಕೆ ಅಂತ ಗೊತ್ತು, ಬಿಕಾಸ್ ದಿಸ್ r is less than capital R. ಸೊ ಇದು ಇಂಟರ್ನಲ್ ಪಾಯಿಂಟ್ ಅಲ್ಲಿ ಯಾರಿಗೆ? ಸೊ ಯೂನಿಫಾರ್ಮ್ ಸಾಲಿಡ್ ಸ್ಪಿಯರ್ಗೆ. ಇದೇ ಕಂಡೀಷನ್ ಕೇಳ್ತಾರೆ. ಫಿಫ್ತ್ ಪಾಯಿಂಟ್ ನ ತಗೊಂತೀನಿ. ಗ್ರಾವಿಟೇಷನಲ್ ಫೀಲ್ಡ್, ಓಕೆ, ಡ್ಯೂ ಟು ಸ್ಪೆರಿಕಲ್ ಶೆಲ್. ಅದು ಸಾಲಿಡ್ ಸ್ಪಿಯರ್, ಬಟ್ ಇಲ್ಲಿ ನಾವು ತಗೊಂತಿರೋದೇನಪ್ಪ? ಸ್ಪೆರಿಕಲ್ ಶೆಲ್. ಇದಕ್ಕೂ ಎರಡು ಪಾಯಿಂಟ್ ಬರುತ್ತೆ.
ಮೊದಲನೇದು ಏನು ಬರುತ್ತೆ ಅಟ್ ಎಕ್ಸ್ಟರ್ನಲ್ ಪಾಯಿಂಟ್ ಬರುತ್ತೆ ಅಟ್ ಎಕ್ಸ್ಟರ್ನಲ್ ಪಾಯಿಂಟ್ ಓಕೆ ಡಯಾಗ್ರಾಮ್ ಸೇಮ್ ಪಾಯಿಂಟ್ ಪಿ ಓ ಡಿಸ್ಟೆನ್ಸ್ ಏನು ಬರುತ್ತೆ ಆರ್ ಇದಕ್ಕೆ ರೇಡಿಯಸ್ ಏನಾಗಿರುತ್ತೆ ಕ್ಯಾಪಿಟಲ್ ಆರ್ ಫಾರ್ಮುಲಾ ಬಿಕಮ್ಸ್ I is equals to gm by r square. Here also r is greater than r. Then I is inversely proportional to in baratte r square baratte. No issue. Clear? So illond point ನಾನು ಕನ್ಫರ್ಮ್ ಮಾಡ್ಕೋಬೇಕು ಒಂದು ಗ್ರಾಫ್ ನ ಕೂಡ ಪ್ಲಾಟ್ ಮಾಡಬೇಕು. ಓಕೆ ಸೊ ಗ್ರಾಫ್ ನ ಇದಕ್ಕೆ ಎಸ್ಪೆಷಲಿ ಫಾರ್ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಇಂಟರ್ನಲ್ ಪಾಯಿಂಟ್ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲೇ ಬರೆದಿರ್ತೀನಿ ಗ್ರಾಫ್ ನ ಓಕೆ ಸಾಲಿಡ್ ಸ್ಪಿಯರ್ ಗೆ ಹೇಳ್ತಾ ಇದ್ದೀನಿ ಸಾಲಿಡ್ ಸ್ಪಿಯರ್ ನ ಗ್ರಾಫ್ I is the intensity and R is the distance. ಒಂದಂತೂ ಕನ್ಫರ್ಮ್ ಆಯ್ತು ಸೊ ನೀನು ಆರ್ ವ್ಯಾಲ್ಯೂ ಹಿಂಗೆ ತಗೊಂತಾ ಬಂದ್ವಿ ಅಂದ್ರೆ ಆರ್ ವ್ಯಾಲ್ಯೂ ಕಡಿಮೆ ಮಾಡ್ತಾ ಬಂದ್ವಿ ಅಂದ್ರೆ ಒಂದು ಸರ್ಫೇಸ್ ಬರುತ್ತೆ ಆ ಸರ್ಫೇಸಿಗೆ ಬಂದ್ರೆ ಸ್ಮಾಲ್ ಆರ್ ಇಸ್ ಈಕ್ವಲ್ಸ್ ಏನಕ್ಕೆ ಈಕ್ವಲ್ ಆಗ್ಬಿಡುತ್ತೆ ಕ್ಯಾಪಿಟಲ್ ಆರ್ಗೆ ಈಕ್ವಲ್ ಆಗುತ್ತೆ ಇನ್ ಕೇಸ್ ಪಾಯಿಂಟ್ ಪಿ ಇಲ್ಲಿ ಲೈ ಆಯ್ತು ಅಂದ್ರೆ ಅಲ್ವಪ್ಪ ಆಗ ವ್ಯಾಲ್ಯೂ ಆಲ್ಮೋಸ್ಟ್ ಗ್ರಾಜುವಲಿ ಏನಾಗ್ತಾ ಬರುತ್ತೆ ಇನ್ಕ್ರೀಸಸ್ ಓಕೆ ಆಫ್ಟರ್ ದಟ್ ಗ್ರಾಜುವಲಿ ಏನಾಗ್ತಾ ಬರುತ್ತೆ ಡಿಕ್ರೀಸಸ್ ಸೊ ಈ ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಯಾವಾಗ ಅಂತಂದ್ರೆ ವೆನ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ಇಲ್ಲಿಗೆ ಬಂದ್ರೆ ಗೊತ್ತು ನಿಮಗೆ ಐ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಹಿಯರ್ ಜಿ ಇಸ್ ಮ್ಯಾಕ್ಸಿಮಮ್ ನಥಿಂಗ್ ಬಟ್ ಐ ಇಸ್ ಆಲ್ಸೋ ಮ್ಯಾಕ್ಸಿಮಮ್ ಅಲ್ಲಿ ಫಾರ್ಮುಲಾ ಏನಾಗುತ್ತೆ ಐ ಈಕ್ವಲ್ಸ್ ಜಿ ಎಂ ಬೈ ಆರ್ ಸ್ಕ್ವೇರ್ ಆಮೇಲೆ ಏನು ಬರೋಣ ಐ ಇಸ್ ಈಕ್ವಲ್ಸ್ ಟು ಜಿ ಎಂ ಬೈ ಆರ್ ಸ್ಕ್ವೇರ್ ಈ ಪಾಯಿಂಟ್ ಅಲ್ಲಿ ಆರ್ ಸ್ಕ್ವೇರ್ ಬಿಕಾಸ್ ಆರ್ ಇಸ್ ಈಕ್ವಲ್ಸ್ ಟು ಏನಕ್ಕೆ ಈಕ್ವಲ್ ಆಗುತ್ತೆ ಕ್ಯಾಪಿಟಲ್ ಆರ್ ದಟ್ಸ್ ದ ಗ್ರಾಫ್ ಕೇಳಿದ್ರೆ ಅಕಸ್ಮಾತ್ ಗ್ರಾವಿಟೇಷನಲ್ ಫೀಲ್ಡ್ ಫಾರ್ ಸಾಲಿಡ್ ಸ್ಪಿಯರ್ ಯೂನಿಫಾರ್ಮ್ ಸಾಲಿಡ್ ಸ್ಪಿಯರ್ ಅಂತ ಕೇಳಿದ್ರೆ ಅಲ್ಲಿ ಗ್ರಾಫ್ ನ ನೋಟೇಷನ್ ನೀವು ಅಬ್ಸರ್ವ್ ಮಾಡಬೇಕು ಬೋತ್ ಫಾರ್ ಎಕ್ಸ್ಟರ್ನಲ್ ಪಾಯಿಂಟ್ ಅಂಡ್ ಇಂಟರ್ನಲ್ ಪಾಯಿಂಟ್ ಸೊ ಇಲ್ಲಿ ಕಂಟಿನ್ಯೂ ಮಾಡ್ತಾನೆ ಅಂಡ್ ವೆನ್ ಯು ಗೋ ಫಾರ್ ಸೊ ಇದ್ರಲ್ಲಿ ನಾನು ತಗೊಂಡಿದ್ದು ಯಾವ ಪಾಯಿಂಟ್ ಈಗಪ್ಪ ಅಟ್ ಎಕ್ಸ್ಟರ್ನಲ್ ಪಾಯಿಂಟ್ ಓ ಬರ್ದಿದ್ದೀನಲ್ವಾ ಸಾರಿ ನೆಕ್ಸ್ಟ್ ಯಾವ್ದು ತಗೋಬೇಕು ಅಟ್ ಇಂಟರ್ನಲ್ ಪಾಯಿಂಟ್ ಇಲ್ಲೊಂದು ಅಬ್ಸರ್ವ್ ಮಾಡ್ಬೇಕು ನೀವು ಏನ್ ಸರ್ ಸ್ಪೆರಿಕಲ್ ಶೆಲ್ ಅಂತ ತಗೊಂಡ್ರಿ ಅಂತಂದ್ರೆ ಇಫ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ಅಂತ ಆಯ್ತು ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ಅಂದ್ರೆ ಏನಪ್ಪ ಅಟ್ ಸರ್ಫೇಸ್ ಅಂತ ಅರ್ಥ ಅಟ್ ಸರ್ಫೇಸ್ ಅಂತಂದ್ರೆ ಫಾರ್ಮುಲಾ ಏನಾಗುತ್ತೆ ಐ ಇಸ್ ಈಕ್ವಲ್ಸ್ ಟು ಜಿ ಎಂ ಬೈ ಆರ್ ಸ್ಕ್ವೇರ್ ಆಗುತ್ತೆ ಅಥವಾ ಅಕಸ್ಮಾತ್ ನಾನು ಆರ್ ಇಸ್ ಈಕ್ವಲ್ಸ್ ಟು ಸ್ಮಾಲರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ತಗೊಂಡಿಲ್ಲ ಅಂದ್ರೆ ಅದ್ ಬಿಟ್ಟು ಅದರ್ ದನ್ ಸರ್ಫೇಸ್ ಅಂದ್ರೆ ಮತ್ತೆ ಇದೇ ಕಂಡೀಷನ್ ಮತ್ತೆ ವಾಪಸ್ ಐ ಇಸ್ ಈಕ್ವಲ್ಸ್ ಟು ಜಿ ಎಂ ಬೈ ಆರ್ ಸ್ಕ್ವೇರ್ ಬರುತ್ತೆ ಐ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಬರುತ್ತೆ ಸರ್ಫೇಸ್ ಆದ್ರೆ ಮಾತ್ರ ಆರ್ ಇಸ್ ಈಕ್ವಲ್ಸ್ ಟು ಆರ್ ದಟ್ ಬಿಕಮ್ಸ್ ಐ ಇಸ್ ಈಕ್ವಲ್ಸ್ ಟು ಜಿ ಎಂ ಬೈ ಆರ್ ಸ್ಕ್ವೇರ್ ಸೆಕೆಂಡ್ ಅಟ್ ಇಂಟರ್ನಲ್ ಪಾಯಿಂಟ್ ಒಂದು ನೆನ್ಪಿಟ್ಕೊಳ್ಳಿ ಸ್ಪೆರಿಕಲ್ ಶೆಲ್ಗೆ ಗ್ರಾವಿಟೇಷನ್ ಫೀಲ್ಡ್ ಏನಾದ್ರು ಎಕ್ಸಾಕ್ಟ್ ಕೇಳ್ತಾ ಇದಾರೆ ಅಂದ್ರೆ ಇಂಟರ್ನಲಿ ದಟ್ ವ್ಯಾಲ್ಯೂ ಬಿಕಮ್ಸ್ 0 ಸೊ ಐ ಇಸ್ ಈಕ್ವಲ್ಸ್ ಟು 0 ಇಲ್ಲಿ ಸ್ಪೆರಿಕಲ್ ಶೆಲ್ ನ ಇನ್ಸೈಡ್ ಇಂಟರ್ನಲ್ ಪಾರ್ಟ್ ಒಳಗಡೆ ವ್ಯಾಲ್ಯೂ ಏನಾಗಿರುತ್ತೆ 0 ಆಗಿರುತ್ತೆ ಸೊ 0 ಆಗಿರುತ್ತೆ ಅಂದ್ರೆ ಗ್ರಾಫ್ ಹೇಗೆ ಬರುತ್ತೆ ಸೊ ಅದನ್ನ ಅಬ್ಸರ್ವ್ ಮಾಡಿ ಸೊ ವೆನ್ ಯು ಡ್ರಾ ದ ಗ್ರಾಫ್ ಆಫ್ ಇಂಟೆನ್ಸಿಟಿ ವರ್ಸಸ್ ಡಿಸ್ಟೆನ್ಸ್ ಗ್ರಾಫ್ ನ ಪ್ಲಾಟ್ ಮಾಡಿದ್ರೆ ಫಾರ್ ಸ್ಪೆರಿಕಲ್ ಶೆಲ್ I is the intensity and R is the distance. Okay, and you know that so R is equals to capital R ಅಂತ ಆಯ್ತು ಅಂದ್ರೆ that value becomes I is equals to gm by R square, that is maximum. ಅದು ಮ್ಯಾಕ್ಸಿಮಮ್ ಇರುತ್ತೆ ಈ ಪಾಯಿಂಟ್ ಅಲ್ಲಿ, ಅದು ಬಿಟ್ರೆ ಇನ್ ಮಿಕ್ಕಿದ ಪಾಯಿಂಟ್ ಅಲ್ಲಿ ಏನಾಗುತ್ತೆ 0 ಆಗುತ್ತೆ. ಸೊ ಇಲ್ಲಿ ನಾನು ಚೂಸ್ ಮಾಡ್ತೀನಿ here intensity value becomes 0, but intensity value ಇಲ್ಲಿ ಏನಾಗಿರುತ್ತೆ ಈ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ I is equals to gm by r square, that is maximum. So this is a graph for which shell? Spherical shell. So ಇಷ್ಟು ಅರ್ಥ ಆಗಿದೆಯಾ? ಎಸ್. ನೆಕ್ಸ್ಟ್ ಪಾಯಿಂಟ್ ಯಾವ್ದನ್ನ ಚೂಸ್ ಮಾಡೋಣ ಅಂತಂದ್ರೆ when you consider with the earth. ನಾವು earth ಅಂತ ಕನ್ಸಿಡರ್ ಮಾಡಿದ್ರೆ ಎಷ್ಟನೇ ಪಾಯಿಂಟ್ ಅಪ್ಪ ಅದು? 6th ಪಾಯಿಂಟ್. So gravitational field for earth. ಸೊ ಇಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಗೊತ್ತಿರೋ ಪಾಯಿಂಟ್ ನ ನಿಮಗೆ
ಕಂಡೀಷನ್ ಹೇಳ್ಕೊಡ್ತೀನಿ, ನೀವೇ ಬರ್ಕೋಬಹುದು ಬೇಕಾದ್ರೆ, ತೊಂದರೆ ಇಲ್ಲ. ಏನ್ ಸರ್, ಅರ್ತ್ ಇಸ್ ಅನ್ ಸಾಲಿಡ್ ಸ್ಪಿಯರ್ ಅಂದ್ಮೇಲೆ ಸಾಲಿಡ್ ಸ್ಪಿಯರ್ ನಾವೇನು ಹೇಳಿದ್ವು ಕಂಡೀಷನ್, ಅದೆಲ್ಲ ಕಂಡೀಷನ್ ಯಾವ್ದಾಗುತ್ತೆ, ಗ್ರಾವಿಟೇಷನಲ್ ಫೀಲ್ಡ್ ಫಾರ್ ಅರ್ತ್ ಆಗುತ್ತೆ. ಅಂದ್ರೆ ಗ್ರಾಫ್ ನ ನೇಚರ್ ಏನ್ ಬರುತ್ತೆ, ಸಿಂಪಲ್. ಓಕೆ, ದಿಸ್ ಇಸ್ ಅ ಗ್ರಾಫ್, ದಿಸ್ ಇಸ್ ಐ, ದಿಸ್ ಇಸ್ ಫಾರ್ ಆರ್, ಅಲ್ಲೇ ಆಗ್ಲಡೆ ಬರ್ಕೊಟ್ಟಿದ್ದೀನಿ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಮ್ಯಾಕ್ಸಿಮಮ್. ಓಕೆ, ಆಫ್ಟರ್ ದಟ್ ಇಟ್ ಬಿಕಮ್ಸ್ ಮಿನಿಮಮ್. ಯಾವಾಗ ವೆನ್ ಆರ್ ಇಸ್ ಈಕ್ವಲ್ಸ್ ಟು ಯಾರಿಗೆ ಈಕ್ವಲ್ ಆಗಬೇಕು, then here the value is gm by r square. Here I is inversely proportional to r square for earth. Formula ಅಂತ ಗೊತ್ತಿದೆ, same formulas. I is equals to gm by r square, ಇನ್ನೊಂದು I is equals to gm by r square. Seventh point and last point. Gravitational field. Gravitational field for axial circular coil. Axial circular coil. Circular coil ಅಂತ ಆಯ್ತು ಅಂದ್ರೆ, ಸೊ ಸರ್ಕ್ಯುಲರ್ ಕಾಯಿಲ್ ಯಾವ ಶೇಪ್ ಇರುತ್ತೆ, ಈ ಶೇಪ್ ಅಲ್ಲಿ ಇರುತ್ತೆ ಸರ್ಕ್ಯುಲರ್ ಕಾಯಿಲ್. ಸರ್ಕ್ಯುಲರ್ ಕಾಯಿಲ್. ಸೊ ಸರ್ಕ್ಯುಲರ್ ಕಾಯಿಲ್ ಗೆ ಎಕ್ಸ್ಟರ್ನಲ್ ಪಾಯಿಂಟ್, ಇಂಟರ್ನಲ್ ಪಾಯಿಂಟ್ ಅಂದ್ರೆ ಇನ್ ಇನ್ಸೈಡ್ ಬಂದ್ರೆ 0 ಆಗ್ಬಿಡುತ್ತೆ. ದಿಸ್ ಇಸ್ ಪಾಯಿಂಟ್ ಪಿ, ಇಲ್ಲಿ ರೇಡಿಯಸ್ ಏನಿರುತ್ತೆ ಆರ್, ದಿಸ್ ಇಸ್ ಓ, ಇಲ್ಲಿಂದ ಡಿಸ್ಟೆನ್ಸ್ ಏನಿರುತ್ತೆ ದಟ್ ಈಸ್ ಸ್ಮಾಲ್ ಆರ್. ಸೊ ಇನ್ಸೈಡ್ ದಿ ಸರ್ಕ್ಯುಲರ್ ಕಾಯಿಲ್, ಓಕೆ, ಸರ್ಕ್ಯುಲರ್ ಕಾಯಿಲ್ ನ ತಗೊಂಡ್ವಿ ಅಂತಂದ್ರೆ ಸರ್ಕ್ಯುಲರ್ ಕಾಯಿಲ್ ಇನ್ಸೈಡ್ ವ್ಯಾಲ್ಯೂ ಏನಾಗಿರುತ್ತೆ 0. ಬಟ್ ಎಕ್ಸ್ಟರ್ನಲ್ ಪಾಯಿಂಟಿಗೆ ಬಂದ್ರೆ ಇಟ್ ಹ್ಯಾವಿಂಗ್ ಅನ್ ಗ್ರಾವಿಟೇಷನಲ್ ಫೀಲ್ಡ್. ಸೊ ನಾನು ಇಲ್ಲಿ ತಗೋಬೇಕಾದ್ರೆ ಚೂಸ್ ಮಾಡೋದು ಯಾವ ಪಾಯಿಂಟ್ ಅಲ್ಲಿ, ಅಟ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಎಕ್ಸಾಕ್ಟ್ ಇನ್ಸೈಡ್ ಬಂದ್ರೆ 0, ಸರ್ಫೇಸ್ ಬಂದ್ರೆ ಏನಾಗುತ್ತೆ, ಇಟ್ ಬಿಕಮ್ಸ್ ಮ್ಯಾಕ್ಸಿಮಮ್. ಸೊ ಅಟ್ ಎಕ್ಸ್ಟರ್ನಲ್ ಪಾಯಿಂಟ್ ತಗೊಳ್ರೆ ಫಾರ್ಮುಲಾ ಏನಾಗುತ್ತೆ, I equals G m m small r. I equals G m small r divided by, okay, so sorry, small m illa, adu capital M ಮುಂದೆ ಇರೋದು, G m r divided by r square plus small r square all to the power of 3 by 2. This is the formula. I is equals to 2gmr, actually ಇಲ್ಲಿ 2 ವ್ಯಾಲ್ಯೂ ಬರುತ್ತೆ, 2gmr by r square plus r square all to the power of 3 by 2. ಸೊ ಒಂದು ಪಾಯಿಂಟ್ ಅಲ್ಲಿ ನಾನು ಕನ್ಕ್ಲೂಡ್ ಮಾಡ್ತೇನೆ ನಿಮಗೆ. ಎಸ್, ಕರೆಕ್ಟ್ ಇದೆ, ನಾನು ಆಗಲೇ ಬರ್ದಿದ್ದ ಫಾರ್ಮುಲಾ ಸರಿ ಇದೆ. ಏನು, I is equals to gmr by r square plus r square all to the power of 3 by 2. It's a perfect answer. Okay, so when you go for inside point ಗೆ ಹೋಯ್ತು ಅಂದ್ರೆ that I value becomes 0. Okay, on the surface that is r is equals to r, I is maximum. Okay, in case if small r is equals to r by 2, r by square root 2, so ಇಲ್ಲೂ ಕೂಡ I ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಆಗಿರುತ್ತೆ. ಓಕೆ, ಆನ್ ದ ಸರ್ಫೇಸ್ ಆಫ್ r is equals to r ಮ್ಯಾಕ್ಸಿಮಮ್, ಬಟ್ ಅದಕ್ಕಿಂತನೂ ಮ್ಯಾಕ್ಸಿಮಮ್ ಯಾವಾಗ, when r is equals to r by root 2. ಸೊ ಅಂದ್ಮೇಲೆ ಈ ಪಾಯಿಂಟ್ ನ ತೆಗೆದ್ಬಿಡೋಣ, ಸೊ ಕನ್ಫ್ಯೂಷನ್ ಯಾಕೆ, ಒಂದೇ ಪಾಯಿಂಟ್ ನ ಕನ್ಫರ್ಮ್ ಮಾಡ್ಕೊಳ್ಳೋಣ. I is maximum ಅಂದ್ರೆ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಇಸ್ ಮ್ಯಾಕ್ಸಿಮಮ್ ಯಾವಾಗ, when small r is equals to r by root 2. then substitute ಮಾಡಿದ್ರಿ ಈ ಫಾರ್ಮುಲಾಗೆ, I maximum is equals to ಏನ್ ಬರುತ್ತೆ, that is 2gm divided by 3 root 3 r square. This is the formula. So when you draw the graph ನ plot ಮಾಡಿದ್ವಿ ಅಂತ ಅನ್ಕೊಳ್ಳೋಣ, graph plot between I versus r ನ plot ಮಾಡಿದ್ರಿ ಅಂತಂದ್ರೆ graph will comes like this for circular coil. So this is the maximum value yavaga, when r is equals to r by square root. So what is the I maximum value, I maximum equals idella value 2gm by 3 root 3 r square. So this is the graph for circular coil. So ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ನ ನೀವು ನೆನ್ಪಿಟ್ಕೋಬೇಕು. ಯಾವ್ದು, that is
ವಿತ್ ರೆಸ್ಪೆಕ್ಟ್ ಟು ಸಾಲಿಡ್ ಸ್ಪಿಯರ್ ಅರ್ತ್ ಎರಡು ಒಟ್ಟಿಗೆ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಸ್ಪೆರಿಕಲ್ ಶೆಲ್, ನೆಕ್ಸ್ಟ್ ಸರ್ಕ್ಯುಲರ್ ಕಾಯಿಲ್. ಸೊ ಈ ಗ್ರಾವಿಟೇಷನ್ ಫೀಲ್ಡ್ ಅನ್ನೋ ಕಾನ್ಸೆಪ್ಟ್ ಬಂದಾಗ ಇಷ್ಟು ಕ್ವಶನ್ಸ್ ಅರೈಸ್ ಆಗ್ತಾ ಬರುತ್ತೆ. ಇಷ್ಟು ಫಾರ್ಮುಲಾಸ್ ನೆನಪಿತ್ತು ಅಂದ್ರೆ ಆಟೋಮೆಟಿಕಲಿ ಈಸಿ ಆಗ್ತಾ ಬರುತ್ತೆ. ಕ್ಲಿಯರ್? ಒಂದೆರಡು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಅದು ಸಾಲ್ವ್ ಆದ್ಮೇಲೆ ವಿ ಕ್ಯಾನ್ ಗೋ ಫಾರ್ ಯಾವ್ದು ಕಾನ್ಸೆಪ್ಟ್ಗೆ ಹೋಗೋಣ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಮತ್ತೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ನೋಡೋಣ. Take the first problem in the concept of gravitational field. 2-point masses. 2-point masses 10 kg and 1000 kg are at a distance of 1 meter apart. At which points on the line joining them will the gravitational field intensity is 0. The gravitational field intensity is 0? Question mark. So one question ಕೇಳ್ತಾ ಇದ್ದಾರೆ, 2-point masses 10 kg and 1000 kg are separated at a distance given. So for example, ಒಂದು ಮಾಸ್ m1 ನ 10 kg ಕೊಟ್ಟಿದ್ದಾರೆ, m2 ನ 1000 kg ಅಂತ ಕೊಟ್ಟಿದ್ದಾರೆ. ಅವರಿಬ್ರು ಮಧ್ಯೆ ಇರೋ ಡಿಸ್ಟೆನ್ಸ್ ಏನಾಗಿದೆ? So this is m1, this is m2. Distance of separation between them is 1 meter. At which points on the line joining them will the gravitational field intensity is 0? ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ನನಗೆ ಗೊತ್ತಿಲ್ಲ. ಈ ಪಾಯಿಂಟ್ ಅಲ್ಲಿ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ I is equals ಏನಾಗುತ್ತೆ? 0 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದಮೇಲೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ನಾನು ಏನು ತಗೋತೀನಿ? x ಅಂತ ತಗೋತೀನಿ ಅಂತಂದ್ರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನಾಗುತ್ತೆ? 1 minus x ಆಗುತ್ತೆ. ಇಷ್ಟೇ, ಬಹಳ ಈಸಿ ಕಾನ್ಸೆಪ್ಟ್. ಸೊ ಅಂದಮೇಲೆ ಇದು 0 ಆಗಬೇಕು ಅಂತಂದ್ರೆ ದೇರ್ ಶುಡ್ ಬಿ ಈಕ್ವಲ್. ಅಂದ್ರೆ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು m1 ಅಂಡ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು m2 ಶುಡ್ ಬಿ ಈಕ್ವಲ್ಸ್. ಸೊ ಒಂದು ಫಾರ್ಮುಲಾ ಗೊತ್ತಿದೆ, ನಮಗೆ ಫೈಂಡ್ ಔಟ್ ಮಾಡಬೇಕು x is equals to ಏನಂತ ಫೈಂಡ್ ಔಟ್ ಮಾಡಬೇಕು. ಸೊ ನಾನು I1 ಅಂತ ತಗೋತೀನಿ, I1 is equals to gm1 divided by x square. I2 ತಗೋತೀನಿ, that is gm2 divided by 1 minus x whole square. ಸೊ ನಿನಗೆ I ವ್ಯಾಲ್ಯೂ 0 ನಲ್ ಪಾಯಿಂಟ್ ಬೇಕು ಅಂದ್ರೆ, ಎಂತ ಪಾಯಿಂಟ್ ಬೇಕು ಅಂದ್ರೆ ನಲ್ ಪಾಯಿಂಟ್ ಬೇಕು ಅಂದ್ರೆ, ಫಾರ್ ನಲ್ ಪಾಯಿಂಟ್ I1 should be equals to I2. ಅಂದಮೇಲೆ gm1 divided by x square is equals to gm2 divided by 1 minus x square. ಸೊ g ಏನಾಯ್ತಪ್ಪ? ಕ್ಯಾನ್ಸಲ್. m1 ಎಷ್ಟಿದೆ? 10 kg divided by x square is equals to m2 ಎಷ್ಟಿದೆ? 1000 kg divided by 1 minus x whole square. ಸೊ ಇಲ್ಲಿ 1 0 ಏನಾಯ್ತು? ಕ್ಯಾನ್ಸಲ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಅನ್ಕೊಳ್ಳಪ್ಪ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 0 ಕ್ಯಾನ್ಸಲ್. 100x square is equals to 1 minus x whole square. ಈ ಸ್ಕ್ವೇರ್ ನ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ? 100 ಗೆ ಸ್ಕ್ವೇರ್ ರೂಟ್ ಎಷ್ಟಾಗುತ್ತಪ್ಪ? 10.
x ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಹಾಕಿದ್ರೆ ಏನಾಗುತ್ತೆ x ದಟ್ ಈಸ್ ಈಕ್ವಲ್ಸ್ ಟು 1 ಮೈನಸ್ x. ಹೌದೇನ್ರಿ? ಎಸ್. ನಿಮಗೆ ಬೇಕಾದ್ರೇನು x ಮೈನಸ್ x ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ x. 10x ಪ್ಲಸ್ x ಏನಾಗುತ್ತೆ 11x ಇಸ್ ಈಕ್ವಲ್ಸ್ ಟು 1. ಸೊ x ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ 1 ಡಿವೈಡೆಡ್ ಬೈ 11 ಮೀಟರ್. ದಟ್ ಈಸ್ ನಥಿಂಗ್ ಬಟ್ x ಇಸ್ ಈಕ್ವಲ್ಸ್ ಟು ಡಿವೈಡ್ ಮಾಡಿದ್ರೆ 1 ಬೈ 10 ಅಂದ್ರೆ 0.1 ಬರುತ್ತೆ. ಅದಕ್ಕಿಂತನೂ ಜಾಸ್ತಿ ಡಿವೈಡ್ ಮಾಡಿದ್ರೆ 0.09 ಏನೋ ಬರುತ್ತೆ. ಸೊ x ಇಸ್ ಈಕ್ವಲ್ಸ್ ಟು 0.09 ಮೀಟರ್. ಸೊ ಇದು ನಮಗೆ ಕೊಟ್ಟಿರೋ ಪ್ರಾಬ್ಲಮ್ನ ಈಕ್ವಲ್ ಎಕ್ಸಾಕ್ಟ್ ಆಗಿ ಸಾಲ್ವ್ ಮಾಡುವಂತ ವೇ. ಸೊ ಇದೇ ಕಾನ್ಸೆಪ್ಟ್ ನಿಮಗೆ ನಲ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡೋದು ಯಾವ್ದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಸೆಕೆಂಡ್ PUC ಕಾನ್ಸೆಪ್ಟ್ಗೂ ಬರುತ್ತೆ. ಯಾಕಂದ್ರೆ ಗ್ರಾವಿಟೇಷನಲ್ ಫೀಲ್ಡ್ ಅನ್ನೋ ಟೈಮಲ್ಲಿ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾ ಇದ್ದೆ, ಅಲ್ಲೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಲ್ ಪಾಯಿಂಟ್ಗೆ ಇದೇ ಮೆಥಡ್ ನ ಫಾಲೋ ಮಾಡಬೇಕು. ಅರ್ಥ ಆಗಿದೆಯಾ? ಎಸ್, ನೋಟ್ ಡೌನ್. So go for next problem, second problem. Figure shows. ನಾನು ಫಿಗರ್ ಆಮೇಲೆ ಬರ್ಕೊಡ್ತೀನಿ. Figure shows a system of point charges. System of point charges. Point charges ಕೊಟ್ಟಿಲ್ಲ ಇವರು, ಪಾಯಿಂಟ್ ಮಾಸಸ್. Point masses placed on x-axis. Placed on which axis? X-axis. Find the net gravitational field intensity. Net gravitational field intensity at origin. At the origin. ಡಯಾಗ್ರಾಮ್ ಏನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಪ್ಪ. This 1 meter, 2 meter, 4 meter, 8 meter. Clear? So ಏನು ಕೊಟ್ಟಿದ್ದಾರೆ? So 1 meter, 2 meter, 4 meter, 8 meter. ಈ ಕಾನ್ಸೆಪ್ಟ್ ಯಾವ ರೀತಿ ಇದೆ ಅಂತಂದ್ರೆ ನಿಮಗೆ ಜಿಯೋಮೆಟ್ರಿಕಲ್ ಪ್ರೋಗ್ರೆಷನ್ ಪಾಠ ನಾನು ಹೇಳ್ಕೊಟ್ಟಿದ್ದೆ. ಅಲ್ಲಿ ಫಸ್ಟ್ ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ ಮಾಡಬೇಕಾದ್ರೆ ಹೇಳ್ಕೊಟ್ಟಿದ್ದೆ ಜಿಯೋಮೆಟ್ರಿಕಲ್ ಪ್ರೋಗ್ರೆಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಓಕೆ, ಅಂಡ್ ಮೀನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೇಗೆ ಅವೆಲ್ಲ ಹೇಳ್ಕೊಟ್ಟಿದ್ದೆ. ಇಲ್ಲಿ ನನಗೆ ಬಹಳ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡೋದೇನು ಅಂದ್ರೆ ಜಿಯೋಮೆಟ್ರಿಕಲ್ ಪ್ರೋಗ್ರೆಷನ್. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಇದೇ ಆರಿಜಿನ್ ಅಂತ ತಗೊಂಡ್ರೆ ಈ ಆರಿಜಿನ್ ಒಳಗಡೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಗ್ರಾವಿಟೇಷನ್ ಫೀಲ್ಡ್ ಇಂಟೆನ್ಸಿಟಿನ ಫೈಂಡ್ ಔಟ್ ಮಾಡಬೇಕು. ಸೊ ಗ್ರಾವಿಟೇಷನ್ ಫೀಲ್ಡ್ ಇಂಟೆನ್ಸಿಟಿ ಫೈಂಡ್ ಔಟ್ ಮಾಡಬೇಕಾದ್ರೆ ವಿ ನೀಡ್ ಅನ್ ಈಕ್ವೇಷನ್. ಅದರಲ್ಲಿ ಫಸ್ಟ್ ಟರ್ಮ್ ಯಾವುದು ಮತ್ತೆ ಲೀಸ್ಟ್ ಕಾಮನ್ ರೇಷಿಯೋ ಯಾವುದು ಅಂತ ಫೈಂಡ್ ಮಾಡಬೇಕು. ಫಸ್ಟ್ ಟರ್ಮ್ ನ ಎ ಅಂತ ತಗೋತೀನಿ, ಅಂಡ್ ಇನ್ನೊಂದು ಯಾವ್ದು ಕಡೆ ಇಟ್ಕೋಬೇಕು, ಲೀಸ್ಟ್ ಕಾಮನ್ ರೇಷಿಯೋ. ಲೀಸ್ಟ್ ಕಾಮನ್ ರೇಷಿಯೋ ಆರ್ ನ ಫೈಂಡ್ ಔಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಸೊ ಜಿಯೋಮೆಟ್ರಿಕಲ್ ಪ್ರೋಗ್ರೆಷನ್ ನ ಸಮ್ ಈಕ್ವೇಷನ್ ಬರುತ್ತಲ್ಲ, ಜಿಯೋಮೆಟ್ರಿಕಲ್ ಪ್ರೋಗ್ರೆಷನ್ ಸಮ್ ಈಕ್ವೇಷನ್ ದಟ್ ಈಸ್ ಎಸ್ ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ ಫಾರ್ಮುಲಾ, ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಬರುತ್ತೆ. ದಿಸ್ ಇಸ್ ಫಾರ್ಮುಲಾ. ಎ ಇಸ್ ಈಕ್ವಲ್ಸ್ ಟು ಸಾರಿ ಎಸ್ ಇಸ್ ಈಕ್ವಲ್ಸ್ ಟು ಎ ಡಿವೈಡೆಡ್ ಬೈ 1 ಮೈನಸ್ ಆರ್. ಸೊ ನನಗೆ ಈಗ ಬೇಕಾಗಿರೋದೇನು, ನೆಟ್ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ. I is equals to I1 plus I2 plus I3 plus I4 ಅಪ್ ಟು ಎಲ್ಲಿ ತನಕ ತಗೋಬೇಕು, ಇನ್ಫಿನಿಟಿ, I ಇನ್ಫಿನಿಟಿ ತನಕ ತಗೋಬೇಕು. ಸೊ I ಇನ್ಫಿನಿಟಿ ಅಂದ್ರೆ ಲಾಸ್ಟ್ ವ್ಯಾಲ್ಯೂ ಆಲ್ಮೋಸ್ಟ್ ಏನಾಗುತ್ತೆ 0 ಅಂತ ಹೋಗ್ಬಿಡುತ್ತೆ. ಸೊ I ನೆಟ್ ಬೇಕು ಅಂತಂದ್ರೆ ಅದಕ್ಕೆ ಈಕ್ವೇಷನ್ ಇದೆ, ಇಲ್ಲಿಂದ ಇಲ್ಲಿಗೆ ಇಬ್ಬರು ಮಧ್ಯೆ ಇರೋ ಈಕ್ವೇಷನ್ಸ್. ಸೊ GM by R ಸ್ಕ್ವೇರ್ 1 ಸ್ಕ್ವೇರ್ ಆಗುತ್ತೆ, GM by R ಸ್ಕ್ವೇರ್ 2 ಸ್ಕ್ವೇರ್ ಆಗುತ್ತೆ, GM by R ಸ್ಕ್ವೇರ್ 4 ಸ್ಕ್ವೇರ್ ಆಗುತ್ತೆ, GM by R ಸ್ಕ್ವೇರ್. ಸೊ I net is equals to GM ನ ಹೊರಗಡೆ ತಕೋಬಿಡು, ಉಳ್ಕೊಳ್ಳೋದೇನು 1 by 1 ಸ್ಕ್ವೇರ್ ಪ್ಲಸ್ 1 by 2 ಸ್ಕ್ವೇರ್ ಪ್ಲಸ್ 1 by 4 ಸ್ಕ್ವೇರ್ ಪ್ಲಸ್ 1 by 8 ಸ್ಕ್ವೇರ್
plus up to infinity. So I net is equals to gm ಆಗಿರಲಿ gm. ಓಕೆ 1 by 1 square ಅಂದ್ರೆ 1 ಆಗುತ್ತೆ ಪ್ಲಸ್ 1 by 2 square ಅಂದ್ರೆ ಏನಾಗುತ್ತೆ 4 ಆಗುತ್ತೆ ಪ್ಲಸ್ 1 by 4 square ನ as it is 4 square ಬರ್ಕೋ ಪ್ಲಸ್ 1 by 8 square ಇದೆ 8 square is nothing but 64 8 8 is 64 but 64 ಅಂತ ಬರಿಬಹುದು 4 cube ಅಂತ ಬರಿಬಹುದು because 4 4 is 16 16 4 is 64 so 1 by 4 cube up to infinity. ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟಾರ್ಟಿಂಗ್ ನಾನು ಒಂದು ಪಾಯಿಂಟ್ ಹೇಳಿದೆ ಫಸ್ಟ್ ಟರ್ಮ್ ಅಂದ್ರೆ a ಅಂತ ಇದೆ that a value becomes 1 then least common ratio value ಎಷ್ಟಾಗುತ್ತೆ least common ratio 1 by 4 ಇದೆ then r is equals to ಏನಾಗುತ್ತೆ 1 by 4 then some value ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ some value so s value ನ ಫೈಂಡ್ ಔಟ್ ಮಾಡಬೇಕು ಏನು ಬರುತ್ತೆ s value net value s is equals to ಏನಿದೆಯಪ್ಪ formula a divided by 1 minus r that is equals to a value is to 1 divided by 1 minus 1 by 4 4 minus 1 3 3 by 4 that is 4 by 3 so ನನಗೆ ಬೇಕಾಗಿರೋದೇನು net value so ಇಷ್ಟನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 4 by 3 ಬರ್ತಾ ಇದೆ ಇಲ್ಲಿ ವ್ಯಾಲ್ಯೂ ಏನಿದೆ gm into 4 by 3 with the distance unit vector r ನ ಬರೆದ್ರೆ ಆಯ್ತು so I net is equals to 4gm by 3 unit vector r. This is the final formula or final answer. Okay, ಹೆಂಗ್ ಸಾಲ್ವ್ ಮಾಡಿದ್ವಿ ಅಂತ ಗೊತ್ತಿರಬೇಕು. ಈ ತರ ಪ್ರಾಬ್ಲಮ್ ಕೊಟ್ಟರು ಅಂತಂದ್ರೆ ಜಿಯೋಮೆಟ್ರಿಕಲ್ ಪ್ರೋಗ್ರೆಷನ್ ಕಾನ್ಸೆಪ್ಟ್ ಗೆ ಹೋಗಬೇಕಾಗುತ್ತೆ. ಜಿಯೋಮೆಟ್ರಿಕಲ್ ಪ್ರೋಗ್ರೆಷನ್ ಕಾನ್ಸೆಪ್ಟ್ ಗೆ ಹೋಯ್ತು ಅಂದ್ರೆ ಇಷ್ಟು ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಬೇಕು ಇನ್ಫಿನಿಟಿ ತನಕ ಅಂತಂದ್ರೆ we will go through the general sum equation. So general sum equation ಯೂಸ್ ಮಾಡ್ತೀವಿ ನೆಕ್ಸ್ಟ್ ನೆಟ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತೀವಿ. Agree? Yes. Note down. ಸೊ ನೆಕ್ಸ್ಟ್ ಉಳ್ಕೊಳ್ಳೋ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ದಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಇನ್ನೊಂದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದ್ರೆ ವಿ ವಿಲ್ ಡಿಸ್ಕಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂಡ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಡಿರೈವೇಷನ್ ಕೂಡ ಪ್ರಾಕ್ಟೀಸ್ ಮಾಡೋಣ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ಗೂ ಮತ್ತೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಗೂ ಕೂಡ. ಬಟ್ ಒಂದೇನು ಅಂತಂದ್ರೆ ಡಿರೈವೇಷನ್ಸ್ ನಾವು ಕಂಪ್ಲೀಟ್ ತಗೋಬೇಕು ಅಂತಂದ್ರೆ ಇಟ್ ಟೇಕ್ ಸಮ್ ಮೋರ್ ಟೈಮ್. ಸೊ ಅದಕ್ಕೆ ಏನು ಮಾಡೋಣ ಅಂದ್ರೆ ಫಸ್ಟ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಓಕೆ ಅದಕ್ಕೆ ಡಿರೈವೇಷನ್ ನೋಡೋಣ ಇವತ್ತಿನ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸಿಗೆ ಬಂದಾಗ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಗೆ ಡಿರೈವೇಷನ್ ನೋಡೋಣ. ಓಕೆ ಸೊ ಆ ಡಿರೈವೇಷನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ವಿ ಕ್ಯಾನ್ ಗೋ ಫಾರ್ ಕಂಡೀಷನ್ಸ್. ಸುಮಾರು ನಾನು ಏನು ಕಾಂಪಿಟೇಟಿವ್ ಕಂಡೀಷನ್ಸ್ ಕಾಂಪಿಟೇಟಿವ್ ಕಂಡೀಷನ್ಸ್ ನೋಡೋಣ, ಅದಕ್ಕೆ ಪ್ರಾಬ್ಲಮ್ಸ್ ಕೂಡ ಡಿಸ್ಕಸ್ ಮಾಡೋಣ. ಕ್ಲಿಯರ್? ಎಸ್, ಗೋ ಫಾರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್. So gravitational potential is denoted as symbol V. ಕಾಮನ್ V ಅಂತ ಯೂಸ್ ಮಾಡ್ತಾರೆ. ಈಗ ನಾವು ಕೆಲವು ಟೈಮ್ ಏನ್ ಮಾಡ್ತೀವಿ ಅದನ್ನ V ಅಂತಾನು ಚೂಸ್ ಮಾಡಿ ಫಾರ್ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಬಂದಾಗಲೂ ಕೂಡ V ಅಂತಾನೆ ಚೂಸ್ ಮಾಡ್ತೀವಿ ಸೆಕೆಂಡರಿ ಬಂದಾಗ. ಇಲ್ಲಿ ಗ್ರಾವಿಟೇಷನ್ ಪೊಟೆನ್ಷಿಯಲ್ ನ V ಅಂತಾನೆ ತಗೋತಾ ಇದ್ದೀವಿ. ಬೇಸಿಕ್ ಡೆಫಿನೇಷನ್ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಏನ್ ಬೇಕು ಅಂತಂದ್ರೆ ನಾನೇನ್ ಮಾಡ್ತೀನಿ ಒಂದು ಬಾಡಿನ ತಗೋತೀನಿ. ಓಕೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಬಾಡಿ ಹ್ಯಾವಿಂಗ್ ಮಾಸ್ m ಅಂತ ತಗೋತೀನಿ. Okay, I will go with the distance of infinity. So infinity ನಾನೇನ್ ಮಾಡ್ತಾ ಇದ್ದೀನಿ, I am considering with an small mass, test mass. ನಿಮಗೆ ಗೊತ್ತು ಅಪ್ ಟು ದಿಸ್ ರೀಜನ್ ತನಕ ಕೂಡ ಯಾವ ಫೀಲ್ಡ್ ಇರುತ್ತೆ ಅಂತ ಗೊತ್ತಪ್ಪ? ದಟ್ ಈಸ್ ಗ್ರಾವಿಟೇಷನಲ್ ಫೀಲ್ಡ್ ಇದೆ ಅಂತ ಗೊತ್ತು. ಸೊ ಗ್ರಾವಿಟೇಷನಲ್ ಫೀಲ್ಡ್ ಒಳಗಡೆ ಬಂತು ಅಂದ್ರೆ ಆಟೋಮೆಟಿಕಲಿ ಈ ಬಾಡಿ ನೀನು ಯಾವುದೇ ಆಬ್ಜೆಕ್ಟ್ ನ ಪ್ಲೇಸ್ ಮಾಡಿದ್ರು ಅದು ಅಟ್ರಾಕ್ಟ್ ಮಾಡುತ್ತೆ. ಬಿಕಾಸ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದ್ರಲ್ಲಿ ಇದ್ಬಿಟ್ಟು ಹೊರಗಡೆ ಇದೆ ಅಂತಂದ್ರೆ ಅಟ್ಯಾಕ್ ಮಾಡೋದಿಲ್ಲ. ದೆನ್ ಈ ಟೆಸ್ಟ್ ಮಾಸ್ ನ ಗ್ರಾವಿಟೇಷನಲ್ ಫೀಲ್ಡ್ ಒಳಗಡೆ ತಗೋಬರ್ಬೇಕು ಅಂತಂದ್ರೆ ಇಲ್ಲಿಂದ ನೀನು ಇಲ್ಲಿಗೆ ತರಬೇಕಾದ್ರೆ ಯು ಹ್ಯಾವ್ ಟು ಅಪ್ಲೈ ದ ಫೋರ್ಸ್.
ಅಂದ್ಮೇಲೆ ಸ್ವಲ್ಪ ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡ್ತಾ ಇದೆಯಾ, ಈ ಬಾಡಿ ಮೂವ್ ಆಗ್ತಾ ಇದೆ, ಸ್ಮಾಲ್ ಡಿಸ್ಟೆನ್ಸ್ ಮೂವ್ ಆಗ್ತಾ ಇದೆ ಅಂತ ಅನ್ಕೊಂಡು, ಡಿ ಎಕ್ಸ್ ಅಷ್ಟು ಡಿಸ್ಟೆನ್ಸ್ ಮೂವ್ ಆಗ್ತಿದೆ ಅಂತ ಅನ್ಕೊಂಡು. ಸೊ ಫಸ್ಟ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ನಾನು ಏನಂತ ತಗೋತಾ ಇದೀನಿ, ಎಕ್ಸ್ ಅಂತ ತಗೋತಾ ಇದೀನಿ ಅಂತ ಅನ್ಕೊಂಡು. ಆದ್ಮೇಲೆ ಈ ಪಾಯಿಂಟ್ ಮಾಸ್ ನ, ಟೆಸ್ಟ್ ಮಾಸ್ ನ ಮೂವ್ ಮಾಡ್ತಾ ಇದೆಯಾ, ಸ್ಮಾಲ್ ಫೋರ್ಸ್ ಅಪ್ಲೈ ಮಾಡಿದಾಗ ಸ್ಮಾಲ್ ಡಿಸ್ಟೆನ್ಸ್ ಮೂವ್ ಆಗ್ತಾ ಇದೆ. ಓಕೆ, ಆದ್ಮೇಲೆ ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ ಅಂದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಏನ್ ಕರಿತೀಯಪ್ಪ, ವರ್ಕ್ ಡನ್. ಮೀನ್ಸ್ ಯು ಆರ್ ಡೂಯಿಂಗ್ ವರ್ಕ್ to bring this test mass from infinite point to the gravitational field. So gravitational field ಒಳಗಡೆ ಈ ಮಾಸ್ ನ ನೀನು ತಗೋ ಬರ್ತಾ ಇದೆಯಾ, ಅದಕ್ಕೆ ಏನು ವರ್ಕ್ ಡನ್ ಮಾಡ್ತಾ ಇದೆಯಾ, that amount of work done is equals to gravitational potential in ಕೊಟ್ಟಿರುವಂತ given body. Okay, so test mass or ಅದನ್ನ ಎಂತ ತಗೊಂತೀಯಪ್ಪ, given body or any body, given body or any body. ಸೊ ಈಗ ನಾನು ಡೆಫಿನೇಷನ್ ಗೆ ಬರ್ತಾನೆ. ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂತ ಕೇಳಿದ್ರೆ, ಇಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎನಿ ಬಾಡಿ ಫ್ರಮ್ ಇನ್ಫೈನೈಟ್ ಪಾಯಿಂಟ್ ಟು ದ ಗ್ರಾವಿಟೇಷನಲ್ ಫೀಲ್ಡ್ ಈಸ್ ನೋನ್ ಆಸ್ gravitational potential. And that gravitational potential can also be defined as work done to bring unit mass or any body, any mass. Any body is nothing but any mass. That is any mass. Work done by any mass. So work done by any mass ಅಂತ ತಗೋತಾ ಇದೀಯ ಅಂತಂದ್ರೆ work done unit ಏನು, joule, any mass kg, then SI unit is joule per kg. So joule per kg is the SI unit for gravitational potential. ಅರ್ಥ ಆಗಿದೆಯಾ, ಬಹಳ ಸಿಂಪಲ್ ಕಂಡೀಷನ್. ಸೊ ಇಲ್ಲಿ ನೀವು ಇನ್ಫೈನೈಟ್ ಪಾಯಿಂಟ್ ಇಂದ ಗಿವನ್ ಗ್ರಾವಿಟೇಷನ್ ಫೀಲ್ಡ್ ಒಳಗಡೆ ಯಾವ್ದಾದ್ರು ಬಾಡಿನ ಅಲ್ಲಿ ತರಬೇಕು ಅಂತಂದ್ರೆ ಅಲ್ಲಿ ಏನ್ ನೀನು ವರ್ಕ್ ಡನ್ ಮಾಡ್ತಾ ಇದೆಯೋ ಆ ವರ್ಕ್ ಡನ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್. ಹಂಗಿದ್ರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಏನು ನಡೆಯುತ್ತೆ ಸರ್, ಅದನ್ನು ನೋಡೋಣ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಡಿನೋಟ್ ಬೈ ಸಿಂಬಲ್ ಯು. ಇದು ಸೇಮ್ ಡೆಫಿನೇಷನ್. ಬಟ್ ನೀನು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿಬೇಕು ಅಂತಂದ್ರೆ ಯು ಶುಡ್ ಬಿ ಕನ್ಸಿಡರ್ ವಿತ್ ಯೂನಿಟ್ ಮಾಸ್. ಇಲ್ಲಿ ಎನಿ ಬಾಡಿ ಅಂತ ತಗೊಂಡಿದ್ದೆ, ಓಕೆ, ಅಂದ್ರೆ ಎನಿ ಮಾಸ್, ಎನಿ ಬಾಡಿ ಆರ್ ಎನಿ ಮಾಸ್. But illangalla, you have to consider with which mass, unit mass. Same diagram, same condition, same process. Definition helbodagadre gravitational potential energy can be defined as, okay, bringing, work done in bringing or work done in moving and unit mass from infinite point to the gravitational field is known as gravitational potential energy. Any body or given mass or given body or any mass ಅಂತ ಏನಾದರೂ ತಗೊಂಡ್ರಿ ಅಂತಂದ್ರೆ work done to bring any mass, any body from infinite point to the given gravitational field ಅಂತಂದ್ರೆ that is gravitational potential. The amount of work done to bring unit mass from infinite point to the gravitational field ಅಂತಂದ್ರೆ that should be gravitational potential energy. That is U is equals to, ಅಂದ್ರೆ gravitational potential energy ಗೆ ಯೂನಿಟ್ ಏನಾದ್ರು ಚೇಂಜ್ ಆಗುತ್ತಾ? ನೋ, ಅದಕ್ಕೆ ಕೂಡ ಯೂನಿಟ್ ಏನಾಗುತ್ತೆ, joule per kg. ಅಂದ್ರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ವ್ಯಾಲ್ಯೂ ಇಸ್ ಮ್ಯಾಕ್ಸಿಮಮ್ ಅಟ್ ಇನ್ಫಿನಿಟಿ. ಯಾಕೆ ಅಂದ್ರೆ ಇನ್ಫಿನಿಟಿ ಪಾಯಿಂಟ್ ಇಂದ ನೀವು ಬ್ರಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಅಮೌಂಟ್ ಆಫ್ ಎನರ್ಜಿ ಕೂಡ ಜಾಸ್ತಿ ಬೇಕು ಅಂಡ್ ಅಮೌಂಟ್ ಆಫ್ ವರ್ಡನ್ ಕೂಡ ಜಾಸ್ತಿ ಇರುತ್ತೆ. ಹತ್ತತ್ರ ಬಂತು ಅಂದ್ರೆ ಈ ರೀಜನ್ ಒಳಗಡೆ ಬಂತು ಅಂದ್ರೆ ಇಟ್ ವಿಲ್ ಅಟ್ರಾಕ್ಟ್ಸ್. ದೆನ್ ದಿಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಇಸ್ ಲೆಸ್ ಇನ್ಸೈಡ್ ದ ಗ್ರಾವಿಟೇಷನ್ ಫೀಲ್ಡ್, ಓಕೆ, ಮ್ಯಾಕ್ಸಿಮಮ್ ಅಟ್ ಇನ್ಫಿನಿಟಿ. ಅಂದ್ರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಆಲ್ಸೋ ಮ್ಯಾಕ್ಸಿಮಮ್ ಅಟ್ ಇನ್ಫಿನಿಟಿ ಅಂಡ್ ಇಫ್ ಇಟ್ ಈಸ್ ಕಮ್ ಇನ್ಸೈಡ್ ದ ಗ್ರಾವಿಟೇಷನಲ್ ಫೀಲ್ಡ್ ದಟ್ ವ್ಯಾಲ್ಯೂ ಬಿಕಮ್ಸ್ ಲೆಸ್. And ಇನ್ನೊಂದು ಪಾಯಿಂಟ್ ಹೇಳ್ತಾನೆ, that gravitational potential energy is completely negative. It's not positive. ಏನಾಗಿರುತ್ತೆ, ನೆಗೆಟಿವ್, ಬಿಕಾಸ್ ಇಲ್ಲಿರೋ ವ್ಯಾಲ್ಯೂ ಏನಾಗಿರುತ್ತಪ್ಪ, 0. ಓಕೆ, ಬರ್ತಾ ಡಿಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ದಟ್ ಇಟ್ ಈಸ್ ನೆಗೆಟಿವ್ ವ್ಯಾಲ್ಯೂ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂಡ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಇಲ್ಲಿ ಇವತ್ತಿನ ಕ್ಲಾಸ್ ನಾವ್ ಏನ್ ಮಾಡೋಣ ಅಂತಂದ್ರೆ we can derive the expression for gravitational potential. Next class ಅಲ್ಲಿ we can derive the expression for gravitational potential energy. ಆಗ್ಬೋದಾ? ಸೊ ಫಸ್ಟ್ ಗ್ರಾವಿಟೇಷನ್ ಪೊಟೆನ್ಷಿಯಲ್ ನ ಡಿರೈವ್ ಮಾಡೋಣ, ಅದಾದ್ಮೇಲೆ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿಗೆ ಡಿರೈವೇಶನ್ ನೋಡ್ತಾ. ಸೊ ಕಂಡೀಷನ್ಸ್ ಗೊತ್ತಾಯ್ತಲ್ವಾ? ಗ್ರಾವಿಟೇಷನ್ ಪೊಟೆನ್ಷಿಯಲ್ ಅಂದ್ರೆ ಏನು, ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ಗೊತ್ತಾಯ್ತಲ್ಲ?
So very important for 3 marks or 5 marks. Expression for. So ಒಂದ್ಸಲಿ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಡಿರೈವೇಶನ್ ಕಲ್ತ್ರಿ ಅಂದ್ರೆ ಗ್ರಾವಿಟೇಷನ್ ಪೊಟೆನ್ಷಿಯಲ್ ತುಂಬಾ ಈಸಿ. ಓಕೆ, ಒಂದು ಸ್ಟೆಪ್ ಅಲ್ಲಿ ನೀವು ಚೇಂಜಸ್ ಮಾಡಬಹುದು. ಬೇಕಾದ್ರೆ ನಾನು ಅದನ್ನ ಅಟ್ ಎ ಟೈಮ್ ಇವತ್ತು ಎರಡನ್ನೂ ಮುಗಿಸೋ ಚಾನ್ಸಸ್ ಇರುತ್ತೆ, ಎರಡು ಮುಗಿಸ್ಬಿಡೋಣ. ಎಕ್ಸ್ಪ್ರೆಷನ್ ಫಾರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್. ಫಸ್ಟ್ ಡಯಾಗ್ರಾಮ್ ನೋಡ್ಕೊಳ್ಳಿ. ಸೊ ಡಯಾಗ್ರಾಮ್ ನೋಡಿದ್ಮೇಲೆ ಡಿರೈವೇಶನ್ ತುಂಬಾ ಈಸಿ ಇರುತ್ತೆ. ನಾನೇನು ಚೂಸ್ ಮಾಡ್ತೀನಿ ಅಂದ್ರೆ ಐ ವಿಲ್ ಚೂಸ್ ವಿತ್ ಅನ್ ಹೆವಿಯರ್ ಬಾಡಿ of mass m. It is placed some distance, maximum distance ಅಲ್ಲಿ ಪ್ಲೇಸ್ ಮಾಡ್ತಾರೆ. ಎಷ್ಟು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್? x ಅಷ್ಟು ಡಿಸ್ಟೆನ್ಸ್. ಎಲ್ಲಿಗೆ? ಸೊ ಇಲ್ಲಿ ಪೊಸಿಷನ್ ಇನ್ಫಿನಿಟಿ, x ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ. I will consider with a point A. ಸೊ ಸೆಂಟರ್ ಆಫ್ ದಿಸ್ ಬಾಡಿ ಇಂದ A ಗಿರೋ ಡಿಸ್ಟೆನ್ಸ್ ಏನು ಅಂತಂದ್ರೆ x. ಈಗ ನಾನು ತಗೋತಿರೋ ಟೆಸ್ಟ್ ಮಾಸ್ ಅಥವಾ ಸ್ಮಾಲ್ ಮಾಸ್ ಎಂ ಎಲ್ಲಿದೆ? ಅದು ಇನ್ಫಿನಿಟಿ. ಸೊ ನಿಧಾನಕ್ಕೆ ನಾನು ಫೋರ್ಸ್ ಅಪ್ಲೈ ಮಾಡಿ 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 ಯಾವ ಪಾಯಿಂಟಿಗೆ ತಗೊಂಡ್ಬರ್ತೀನಿ? ಇಟ್ಸ್ ಕಮ್ಸ್ ಟು ಪಾಯಿಂಟ್ ಎ. ಇಲ್ಲಿಂದ ಇಲ್ಲಿ ಬಂದಿದೆ, ಇಟ್ ಮೂವ್ಸ್ ಟುವರ್ಡ್ಸ್ ದಿಸ್ ಪೊಸಿಷನ್. ನೆಕ್ಸ್ಟ್ ಎ ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ ಚೂಸ್ ಮಾಡ್ಕೊತೀನಿ, ಬಿ ಪೊಸಿಷನ್ ಚೂಸ್ ಮಾಡ್ಕೊತೀನಿ. ಅಂದ್ಮೇಲೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? ಎ ಇಂದ ಸೆಂಟರ್ ಆಫ್ ದಿ ಬಾಡಿಗೆ ಎಕ್ಸ್ ಇದೆ. ಅದರಲ್ಲಿ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಇದು ಕವರ್ ಆಗಿದೆ ಅಂತಂದ್ರೆ ಈ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ವ್ಯಾಲ್ಯೂ ಯಾವ್ದಕ್ಕೆ ಈಕ್ವಲ್ ಆಗುತ್ತೆ? ಡಿ ಎಕ್ಸ್ ಗೆ ಈಕ್ವಲ್ ಆಗುತ್ತೆ. ಡಿ ಎಕ್ಸ್ ಗೆ ಈಕ್ವಲ್ ಆಗುತ್ತೆ ಅಂದ್ರೆ ಇಲ್ಲಿ ಆಕ್ಟ್ ಆಗ್ತಿರೋ ಅಮೌಂಟ್ ಆಫ್ ವರ್ಕ್ ಡನ್ ಇದೆಯಲ್ಲ, ದಟ್ ಈಸ್ ಡಿ ಡಬ್ಲ್ಯೂ, ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಆಗಿದೆ. ಸೊ ಅಮೌಂಟ್ ಆಫ್ ಸ್ಮಾಲ್ ವರ್ಕ್ ಡನ್ ಇಸ್ ಡನ್ ಟು ಮೂವ್ ಅಂಡ್ ಗಿವನ್ ಟೆಸ್ಟ್ ಮಾಸ್ ಫ್ರಮ್ ಎ ಪಾಯಿಂಟ್ ಟು ಬಿ ಪಾಯಿಂಟ್ ವಿತ್ ಡಿಸ್ಪ್ಲೇಸ್ಮೆಂಟ್ ಡಿ ಎಕ್ಸ್. ಕ್ಲಿಯರ್? ಇಲ್ಲಿ ಆಕ್ಟ್ ಆಗಿರುತ್ತೆ, ಫೋರ್ಸ್ ಅಂತೂ ಎಕ್ಸಾಕ್ಟ್ ಆಗಿರುತ್ತೆ. ಅರ್ಥ ಆಗಿದೆ? ಎಸ್. ಈಗ ಅಮೌಂಟ್ ಆಫ್ ವರ್ಕ್ ಡನ್ ನೀವು ಕೊಡಬೇಕು, ಅದು ಗ್ರಾವಿಟೇಷನ್ ಫೀಲ್ಡ್ ಒಳಗಡೆ ತರಬೇಕು. ದಿಸ್ ಇಸ್ ದ ಗ್ರಾವಿಟೇಷನ್ ಫೀಲ್ಡ್ ಪಾಯಿಂಟ್ ಪಿ. ಅಂದ್ಮೇಲೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟಿದೆ ಸರ್? ಸಿಂಪಲ್, ಇದರ ಡಿಸ್ಟೆನ್ಸ್ ಆರ್ ಇದೆ ಅಂತ ಅನ್ಕೊಂಡು. ಸೊ ಅಂದ್ಮೇಲೆ ಇನ್ಫಿನಿಟಿ ಪಾಯಿಂಟ್ ಇಂದ ಎಷ್ಟು ಡಿಸ್ಟೆನ್ಸ್ ತರಬೇಕು ನೀವೀಗ? ಆರ್ ಡಿಸ್ಟೆನ್ಸ್ ಗೆ ತರಬೇಕು. ಓಕೆ, ಸೊ ಇನ್ಫಿನಿಟಿ ಇಂದ ಆರ್ ಡಿಸ್ಟೆನ್ಸ್ ಗೆ ತರಬೇಕಾದ್ರೆ ಫಸ್ಟ್ ಸ್ಮಾಲೆಸ್ಟ್ ವರ್ಕ್ ಡನ್ ಮಾಡ್ತೀಯಾ, ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ? ಡಿ ಎಕ್ಸ್ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಆಕ್ಚುಲಿ ಎಷ್ಟು ಮಾಡಬೇಕಾಗಿತ್ತು? ಎಕ್ಸ್ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡಬೇಕು. ಅರ್ಥ ಆಗಿದೆಯಾ? ಎಸ್. ಸೊ ಇಲ್ಲಿ ಡಿರೈವೇಶನ್ ಸ್ಟಾರ್ಟ್ ಆಗುತ್ತೆ. ಆ ಡಿರೈವೇಶನ್ ಬರಿಬೇಕಾದ್ರೆ ಫಸ್ಟ್ ನೀನು ಕನ್ಸಿಡರೇಷನ್ ಹೇಳ್ತಾ ಹೋಗ್ಬೇಕಾಗುತ್ತೆ. ಕನ್ಸಿಡರ್ ಎನ್ ಬಾಡಿ ಆಫ್ ಮಾಸ್ ಎಂ ವಿಚ್ ಇಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ಎ ಪಾಯಿಂಟ್ ಎ in which a test mass or a small mass is bringing from infinite point to the gravitational field. There is a small amount of work done to bring the given test mass from A point to B point with a displacement of dx. There should be an moving of an test mass from infinite point to the given body's gravitational field, that is up to the distance of r. ಇಷ್ಟು ಪ್ರೋಸೆಸ್ ಆಗಬೇಕಾದ್ರೆ ಫಸ್ಟ್ ನೀವು ತಗೋತೀರಾ ಅಕಾರ್ಡಿಂಗ್ ಟು ದಿ ಲಾ ಆಫ್ ಗ್ರಾವಿಟೇಷನ್. ಅಕಾರ್ಡಿಂಗ್ ಟು ಯಾವ್ದಪ್ಪ? ಅಕಾರ್ಡಿಂಗ್ ಟು ಲಾ ಆಫ್ ಗ್ರಾವಿಟೇಷನ್. ಸೊ ಲಾ ಆಫ್ ಗ್ರಾವಿಟೇಷನ್ ಪ್ರಕಾರ ಏನ್ ಬರುತ್ತೆ ಇಕ್ವೇಶನ್? ದಟ್ ಈಸ್ ಏನ್ ಇಕ್ವೇಶನ್ ಬರುತ್ತೆ? ದಟ್ ಈಸ್ ಎಫ್ ಇಸ್ ಈಕ್ವಲ್ಸ್ ಟು ಜಿ ಎಂ, ಇದು ಕ್ಯಾಪಿಟಲ್ ಎಂ, ಇದು ಸ್ಮಾಲ್ ಎಂ, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಏನ್ ಬರುತ್ತಪ್ಪ? ಎಕ್ಸ್ ಸ್ಕ್ವೇರ್. ಎಫ್ ಈಕ್ವಲ್ಸ್ ಜಿ ಎಂ ಎಂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಡಿಸ್ಟೆನ್ಸ್ ಎಷ್ಟಿದೆ? ಎಕ್ಸ್ ಸ್ಕ್ವೇರ್, ಎ ಪಾಯಿಂಟ್. ಸೊ ಜಿ ಎಂ ಎಂ ಬೈ ಎಕ್ಸ್ ಸ್ಕ್ವೇರ್ ಇದೆ, ನೋ ಪ್ರಾಬ್ಲಮ್. ಬಟ್ ನಾನೇನ್ ಮಾಡ್ತೀನಿ, ಇಲ್ಲಿ ತಗೊಂತಿರೋದು ಟೆಸ್ಟ್ ಮಾಸ್, ಅದನ್ನ ನಾನು ಯೂನಿಟ್ ಮಾಸ್ ಅಂತ ತಗೊಂತೀನಿ. ಫಾರ್ ಯೂನಿಟ್ ಮಾಸ್ ಅಂತ ತಗೋತಾ ಇದೆ. ಫಾರ್ ಯೂನಿಟ್ ಮಾಸ್ ಅಂತ ತಗೊಂಡೆ ಅಂದ್ರೆ ಎಂ ಇಸ್ ಈಕ್ವಲ್ಸ್ ಏನಾಗುತ್ತೆ? 1 ಆಗುತ್ತೆ. ದೆನ್ ಎಫ್ ಇಸ್ ಈಕ್ವಲ್ಸ್ ಏನಾಗುತ್ತೆ? ಜಿ ಎಂ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ದಿಸ್ ಬಿಕಮ್ಸ್ ಈಕ್ವೇಶನ್ ನಂಬರ್ 1, gm by x square. ಬಟ್ ಇಲ್ಲೊಂದು ಪಾಯಿಂಟ್ ಇದೆ, there is a small displacement dx, the small work done ಆಗಿದೆ. The work done on mass m to bring from a to b, a ಇಂದ b ಗೆ ತರಬೇಕು ಅಂದ್ರೆ there is a small work done.
ಅಲ್ವಪ್ಪ? That amount of small work done dw is equals to force into dx. Amount of work done is equals to force into dx. Then dw is equals to force into dx ಅಂದ್ರೆ f is equals to, I'm sorry, dw is equals to force ಎಷ್ಟಿದೆ gm by x square, gm by x square into ಏನು ಬರುತ್ತಪ್ಪ dx. equation number 2. actually ನನಗೆ ಏನು ಬೇಕೀಗ gravitational potential ಬೇಕು. so gravitational potential V equals gravitational potential na V according to definition. Gravitational potential V is equals to work done in bringing an given mass or a test mass from infinite point to the given point. So work done per unit mass then V is equals to dw ಅಷ್ಟು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಇಂದ dw ನೆಲ್ಲ ಸುಮಾರು ಸೇರಿಸ್ಕೊಂತ ಹೋದ್ರೆ ಟೋಟಲ್ ವರ್ಕ್ ಡನ್ ಬರುತ್ತೆ. ದಟ್ಸ್ ವೈ V is equals to ಇಂಟಿಗ್ರೇಷನ್ ಆಫ್ dw. ಸೊ ಇಂತ ಸ್ಮಾಲ್ ವ್ಯಾಲ್ಯೂಸ್ ನ ಟೋಟಲ್ ಆಗಿ ತಗೋಬೇಕು ಅಂದ್ರೆ ಏನ್ ಮಾಡಬೇಕು ಇಂಟಿಗ್ರೇಷನ್ ಮಾಡಬೇಕು. therefore V is equals to ಇಂಟಿಗ್ರೇಷನ್ ಆಫ್ dw. ಎಲ್ಲಿಂದ ಎಲ್ಲಿಗೆ ಫ್ರಮ್ ಇನ್ಫೈನೈಟ್ ಪಾಯಿಂಟ್ ಟು ದ ಡಿಸ್ಟೆನ್ಸ್ ವಿತ್ r. therefore that value becomes integration of infinity to the r value. dw ಅಂದ್ರೆ ನಮ್ಮ ಹತ್ರ ವ್ಯಾಲ್ಯೂ ಇದೆ. ಏನಿದೆಪ್ಪ ಫಾರ್ಮುಲಾ gm by x square into dx. then V equals gm ಹೊರಡೆ ತಗೋ gm integration of infinity to r 1 by x square ಇದೆಯಲ್ಲ ಮೇಲೋದ್ರೆ ಏನಾಗುತ್ತೆ x to the power of minus 2 dx. then V equals gm x to the power of minus 2 ಗೆ ಇಂಟಿಗ್ರೇಷನ್ ಏನು ಬರುತ್ತೆ x to the power of minus 1 divided by minus 1. ಲಿಮಿಟ್ಸ್ ಬರಿಬೇಕು, that is from infinity to r. then V equals minus 1 ಅಂದ್ರೆ ಈ ಕಡೆ ಮೈನಸ್ ಆಗುತ್ತೆ, that is gm x to the power of minus 1 ಇದೆ, ಕೆಳಗಡೆ ಬಂದ್ರೆ ಏನಾಗುತ್ತೆ 1 by x ಆಗುತ್ತೆ, 1 by x infinity to r. ಸೊ ನೆಕ್ಸ್ಟ್ ಏನ್ ಮಾಡ್ತೀಯಾ ಈ ವ್ಯಾಲ್ಯೂಗೆ V ಫೈಂಡ್ ಔಟ್ ಮಾಡ್ತೀಯಾ. V is equals to minus gm ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದೇ ಬರುತ್ತೆ 1 by r minus 1 by infinity. ಲಿಮಿಟ್ಸ್ ನ ಅಪ್ಲೈ ಮಾಡಿದ್ರೆ 1 by infinity is 0. then V is equals to ಏನು ಬರುತ್ತೆ minus gm by r. so what is the formula for gravitational potential? that is V is equals to minus gm by r. here r is the distance, okay, it's inversely proportional to potential. if r value increases, r value ಜಾಸ್ತಿ ಆದಂಗೆ negative value, then V is decreases. ಈ ವ್ಯಾಲ್ಯೂ ಜಾಸ್ತಿ ಆದಂಗೆ ಈ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಬರುತ್ತೆ ಇಲ್ಲಿ ಇದ್ರೊಳಗಡೆ ಗ್ರಾವಿಟೇಷನ್ ಫೀಲ್ಡ್ ಒಳಗಡೆ, ಬಿಕಾಸ್ ದಿಸ್ ವ್ಯಾಲ್ಯೂ ಇಸ್ ನೆಗೆಟಿವ್. ಓಕೆ, ಆಸ್ r increases ಇಲ್ಲಿ r ವ್ಯಾಲ್ಯೂ ಜಾಸ್ತಿ ಆದಂಗೆ ನಿಮಗೆ ನೆಗೆಟಿವ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಇಟ್ಸ್ ವ್ಯಾಲ್ಯೂ ಡಿಕ್ರೀಸಸ್, ಬಟ್ ನೆಗೆಟಿವ್ ಇದೆ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಇನ್ಕ್ರೀಸಸ್. ಸೊ ವಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಗೊತ್ತಾಯ್ತು. ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಈ ಡಿರೈವೇಷನ್ ಏನ್ ಚೇಂಜಸ್ ಆಗುತ್ತೆ ಸರ್? ಬಹಳ ಸಿಂಪಲ್. ನಾನು ಇಲ್ಲಿಗೆ ಈ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಈ ಡಿರೈವೇಷನ್ ಇಲ್ಲಿ ಬಿಡ್ತೇನೆ. ನೆಕ್ಸ್ಟ್ ಜಸ್ಟ್ ಇದರಲ್ಲಿರೋ ಡಿರೈವೇಷನ್ ಸೇಮ್ ಟು ಸೇಮ್ ಡಿರೈವೇಷನ್ ತಗೋತೀನಿ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಇದನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ಇದು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ನೋಟ್ ಡೌನ್ ಮಾಡ್ಕೊಂಡ್ಮೇಲೆ ಏನ್ ಚೇಂಜಸ್ ಮಾಡಬೇಕು ಅಂತ ಹೇಳ್ತೀನಿ. ಕ್ಲಿಯರ್? ನೆಕ್ಸ್ಟ್ ಗೋ ಫಾರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಸೇಮ್ ಡಯಾಗ್ರಾಮ್. ಬಟ್ ಯಾವ್ದನ್ನ ಬಿಡಬೇಕು ಸರ್? ಯಾವ್ದನ್ನ ಚೇಂಜ್ ಮಾಡಬೇಕು ನಾವು? ಒಂದೇ ಒಂದು ಸ್ಟೆಪ್ ಅಲ್ಲಿ ನೀವು ಬಿಡಬೇಕಾಗುತ್ತೆ. ಇದೊಂದು ಸ್ಟೆಪ್ ಚೇಂಜ್ ಆಯ್ತು ಅಂದ್ರೆ ಏನಾಗುತ್ತಪ್ಪ, F is equals to gmm by x square. ಸೊ ಫಾರ್ಮುಲಾ ಏನಾಗುತ್ತೆ, ವರ್ಕ್ ಡನ್ ಆನ್ ಮಾಸ್ m ಟು ಬ್ರಿಂಗ್ ಫ್ರಮ್ a to b ಸೇಮ್ ಇರುತ್ತೆ. dw is equals to f into dx. ಓಕೆ, ಇಲ್ಲಿ ಎಕ್ಸ್ಟ್ರಾ ಬರುತ್ತೆ m ಬರುತ್ತೆ. ಓಕೆ, ಇಲ್ಲೂ ಅಷ್ಟೇ ಏನು ಎಕ್ಸ್ಟ್ರಾ ಬರುತ್ತೆ m ಬರುತ್ತೆ. ಓಕೆ, ಇಲ್ಲಿ ಏನು ಎಕ್ಸ್ಟ್ರಾ ಬರುತ್ತೆ m ಬರುತ್ತೆ. ಇಲ್ಲಿ ಏನು ಎಕ್ಸ್ಟ್ರಾ ಬರುತ್ತೆ v is equals to gmm. ಸೊ ಇಲ್ಲಿ ಏನು ಎಕ್ಸ್ಟ್ರಾ ಬರುತ್ತೆ gmm. ಸೊ ಇಲ್ಲಿ ಏನು ಎಕ್ಸ್ಟ್ರಾ ಬರುತ್ತೆ v equals minus gmm. ಇಲ್ಲಿ ಏನು ಎಕ್ಸ್ಟ್ರಾ ಬರುತ್ತೆ gmm by r. ಸೊ ಸಿಂಪಲ್. ಬಟ್ ಏನ್ ವೇರಿಯೇಷನ್ ಆಗುತ್ತೆ ಅಂದ್ರೆ ಇಲ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂತ ಇತ್ತು, ಅಲ್ಲಿ ಏನ್ ಬರಿಬೇಕಪ್ಪ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ.
ವಿ ಅಂತ ಏನ್ ಸಿಂಬಲ್ ಇತ್ತಲ್ಲ, ವಿ ಎಲ್ಲ ತೆಗಿಬೇಕು, ಏನ ಬರಿಬೇಕು, ಯು ಬರಿತಾ ಹೋಗ್ಬೇಕು. ಯು ಯು ಯು, ಬಿಕಾಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಗೆ ಸಿಂಬಲ್ ಏನ್ ಬರುತ್ತೆ, ಯು ಬರುತ್ತೆ. ಸೊ ಇಲ್ಲೂ ಅಷ್ಟೇ, ವಿ ತೆಗ್ದೇ ಬರಿಬೇಕು ಯು, ಇಲ್ಲೂ ವಿ ತೆಗ್ದೇ ಬರಿಬೇಕು ಯು. ಅರ್ಥ ಆಯ್ತಾ? ನೋಡಿ, ಒಂದ್ಸಲಿ ಡಿರವೇಶನ್ ಕಲ್ತ್ರಿ ಅಂದ್ರೆ ಸೇಮ್ ಡಿರವೇಶನ್, ಬಟ್ ಒಂದ್ ಚೇಂಜಸ್ ಆಗುತ್ತೆ. ಪೊಟೆನ್ಷಿಯಲ್ ತಗೋಬೇಕಾದ್ರೆ ಎಂ ಇಸ್ ಈಕ್ವಲ್ಸ್ ಟು 1 ಯೂನಿಟ್ ಮಾಸ್ ಅಂತ ತಗೊಂತೀಯ, ಪೊಟೆನ್ಷಿಯಲ್ ಎನರ್ಜಿಗೆ ಯೂನಿಟ್ ಮಾಸ್ ತಗೊಳ್ಳೋದಿಲ್ಲ, ಆಸ್ ಎಂ ನೇ ವರ್ಕ್ ಅಂತ ಹೋಗ್ತೀಯ. ಸೊ ಇಲ್ಲೊಂದು ನೋಟ್ ನ ಹೇಳ್ಕೊಡ್ತಾನೆ, ದಟ್ ಈಸ್ ರಿಲೇಷನ್ ಬಿಟ್ವೀನ್ ಗ್ರಾವಿಟೇಷನಲ್, ಸೊ ನಾನು ಡೈರೆಕ್ಟ್ ಆಗಿ ಸಿಂಬಲ್ ಬರೆದ್ಬಿಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂಡ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಯು ಇಸ್ ಈಕ್ವಲ್ಸ್ ಏನಿದೆಯಪ್ಪ, ಮೈನಸ್ ಜಿ ಎಂ ಬೈ ಆರ್ ಇಂಟು ಎಂ ಅಂತ ಇದೆ. ಸೊ ಆಕ್ಚುಲಿ ನಿಮಗೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಫಾರ್ಮುಲಾ ಏನು, ಮೈನಸ್ ಜಿ ಎಂ ಬೈ ಆರ್. ಅಂದ್ಮೇಲೆ ಯು ಇಸ್ ಈಕ್ವಲ್ಸ್ ಏನ್ ಬರುತ್ತೆ, ವಿ ಇಂಟು ಎಂ. ಸೊ ಸೆಂಟೆನ್ಸ್ ಅಲ್ಲಿ ಬರ್ಕೊಳ್ಳಿ ನೀವು, ಸೆಂಟೆನ್ಸ್ ಅಲ್ಲಿ ಕೆಳಗಡೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಇಂಟು ಮಾಸ್ ಆಫ್ ದ ಬಾಡಿ. ಏನ್ ಬರಿಬೇಕು ಹೇಳಿ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಇಂಟು ಮಾಸ್ ಆಫ್ ದಿ ಬಾಡಿ. ದಿಸ್ ಇಸ್ ಅ ರಿಲೇಷನ್ ಬಿಟ್ವೀನ್ ಪೊಟೆನ್ಷಿಯಲ್ ಎನರ್ಜಿ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್. ಓಕೆ, ಅಕಸ್ಮಾತ್ ವಿ ಇಸ್ ಈಕ್ವಲ್ಸ್ ಟು ಬರೋದ್ರೆ ಬರುತ್ತೆ, ವಿ ಇಸ್ ಈಕ್ವಲ್ಸ್ ಟು ಯು ಬೈ ಎಂ ಬರುತ್ತೆ. ಅಂದ್ರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ಸ್ ಟು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ಮಾಸ್. ದಿಸ್ ಇಸ್ ದ ಇಕ್ವೇಶನ್. ಅರ್ಥ ಆಗಿದೆಯಾ? ಸೊ ಒನ್ ಡಿರವೇಶನ್ ಕಲ್ತ್ಕೊಂಡ್ವಿ, ಆ ಒನ್ ಡಿರವೇಶನ್ ಇಂದನೇ ಇನ್ನೊಂದು ಡಿರವೇಶನ್ ಕೂಡ ಪರ್ಫೆಕ್ಟ್ ಆಗಿ ಡಿರವೇಶನ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಕಂಡೀಷನ್ಸ್ ಮತ್ತೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಇವತ್ತೇನು ಡಿಸ್ಕಸ್ ಮಾಡೋದು ಅಷ್ಟು ಕಾನ್ಸೆಪ್ಟ್ ನ ವರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಿಗೆ ಬರಬೇಕಾದ್ರೆ ಫಾರ್ಮುಲಾಸ್ ಅಷ್ಟು ಕೂಡ ಪರ್ಫೆಕ್ಟ್ ಆಗಿರ್ಬೇಕು. ಅಂಡ್ ನೆಕ್ಸ್ಟ್ ಇಯರ್ಗೆ ಬರ್ಬೇಕಾದ್ರೂ ಕೂಡ ಈ ಫಾರ್ಮುಲಾಸ್ ಕಂಡೀಷನ್ಸ್ ಕೂಡ ನೆನಪಿರ್ಬೇಕು. ಅಷ್ಟು ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು. ಕ್ಲಿಯರ್? ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.